पूज्यपाद सद्गुरु वंदेदं सच्चिदानन्दं यतिवर्यं महामतिं वेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः। अधि भगवो ब्रह्म ಬರಲಿಲ್ಲ ಅಕ್ಷರ ಅಂದ್ರೆ ಬರಲಿಲ್ವಾ? ಯಾವ ಪಾಠಪ್ಪ ಇವತ್ತು? ಓಂ ತಚ್ಛಬ್ದಯೋ ವಿನಿಯೋಗ ಉಕ್ತಃ ಅಥ ಇದಾನೀಂ ಸಚ್ಛಬ್ದಸ್ಯ ವಿನಿಯೋಗಃ ಉಚ್ಯತೆ ಕಥ್ಯತೆ. ಸಚ್ಛಬ್ದಸ್ಯ ವಿಯೋಗಃ ಕಥ್ಯತೆ. ಮೂರು ಬ್ರಹ್ಮದ ನಿರ್ದೇಶವಾದ ಪದ ಇದೆಯಲ್ಲ, ಓಂ ತತ್ ಸತ್, ಆ ಮೂರಲ್ಲಿ ಎರಡರ ವಿನಿಯೋಗವನ್ನು ಹೇಳಿದ್ದಾಯಿತು. ಯಾವ ಎರಡರದ್ದು? ಓಂ ಶಬ್ದದ ವಿನಿಯೋಗ, ತತ್ ಶಬ್ದದ ವಿನಿಯೋಗವನ್ನು ಹೇಳಿದ್ದಾಯಿತು. ಈಗ ಸತ್ ಅನ್ನೋ ಶಬ್ದದ ವಿನಿಯೋಗವನ್ನ ಈಗ ಹೇಳಲಾಗತ್ತೆ. ಸತ್ ಶಬ್ದ ಹೇಗೆ ವಿನಿಯೋಗಿಸಲ್ಪಡುತ್ತೆ, ಎಲ್ಲೆಲ್ಲಿ ಉಪಯೋಗಿಸ್ತಾರೆ, ಈ ಶಬ್ದವನ್ನು ಯಾವ್ಯಾವುದಕ್ಕೆ ಹಾಕ್ತಾರೆ ಅನ್ನೋದನ್ನ ಹೇಳ್ತೀನಿ. ಪರಮಾತ್ಮ ಕೊಟ್ಟಿದ್ದಾನೆ. ಸದ್ಭಾವೇ ಸಾಧುಭಾವೇ ಚ, ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತ ಪ್ರಯುಜ್ಯತೆ, ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಕರ್ಮಣಿ ತಥಾ ಸಚ್ಛಬ್ದ ಪಾರ್ಥಯುಜ್ಯತೆ, ಸಚ್ಛಬ್ದಃ ಪಾರ್ಥಯುಜ್ಯತೆ. ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸಚ್ಛಬ್ದಃ ಪಾರ್ಥಯುಜ್ಯತೆ. ಸದ್ಭಾವೇ ಸಾಧುಭಾವೇ ಚ ಸತ್ ಇತಿ ಏತತ್ ಪ್ರಯುಜ್ಯತೆ ಪ್ರಶಸ್ತೆ ಕರ್ಮಣಿ ತಥಾ ಸತ್ ಶಬ್ದಃ ಶಬ್ದಃ ಪಾರ್ಥ ಯುಜ್ಯತೆ. ಸತು ಅಂತ ಏನು ಮನೆ ಶಬ್ದ ಅನ್ನೋದು ಹಿಂಗ್ ಕೊಲೆ ಮಾಡ್ಬಿಟ್ರೆ ಬಹಳ ಕಷ್ಟ ಆಗಿದೆಯಾ? ಸಂಸ್ಕೃತ ಬರಲ್ಲ, ಏನ್ ಕಲ್ತಿಲ್ಲ, ಬೇಡ ಚಿಂತಾರೆ ಮಾಡ್ತಾರೆ, ಕೇಳ್ಬಿಡಿ. ಸದ್ಭಾವ ಇಲ್ಲದ್ದು ಉಂಟಾದ್ರೆ ಅಂದ್ರೆ ಮಕ್ಕಳಿರಲ್ಲ, ಬಹಳ ವರ್ಷದಿಂದ 7-8 ವರ್ಷ ಆಗಿದೆ ಮದುವೆ ಆಗಿ, ಮಕ್ಕಳೇ ಆಗಿಲ್ಲ ಅಂತ ಆಮೇಲೆ ಮಕ್ಕಳಾಯ್ತು ಅಂದ್ರೆ ಸತ್ ಒಳ್ಳೇದಾಯ್ತು. ಅಸತ್ತಾದ ಮಕ್ಕಳಿಲ್ಲದೆ ಇದ್ದವನಿಗೆ ಅಥವಾ ಐಶ್ವರ್ಯ ಇಲ್ಲದೆ ಇದ್ದವನಿಗೆ, ಆರೋಗ್ಯ ಇಲ್ಲದೆ ಇದ್ದವನಿಗೆ ಅದು ಉಂಟಾದರೆ ಅವಾಗ ಸತ್ ಶಬ್ದವನ್ನು ಬಳಸ್ತಾರೆ, ಒಳ್ಳೇದಾಯ್ತು ಅಂತ. ಸಾಧುಭಾವ, ದುಷ್ಟನಾಗಿರ್ತಾನೆ, ಕುಡುಕನಾಗಿರ್ತಾನೆ, ವ್ಯಭಿಚಾರಿ ಆಗಿರ್ತಾನೆ, ಇಸ್ಪೀಟ್ ಆಡ್ತಾ ಇರ್ತಾನೆ, ಏನೇನು ಒಳ್ಳೆ ಕೆಲಸ ಮಾಡ್ತಿರಲ್ಲ, ಬಹಳ ದುಷ್ಟನಾಗಿದ್ದವನು ತಿರ್ಕೊಂಡ್ಬಿಟ್ಟ. ಯಾರು ಮಹಾತ್ಮರ ಉಪದೇಶದಿಂದ ಒಳ್ಳೆ ಇದರಿಂದ ಅವನು ಒಳ್ಳೆ ಮನುಷ್ಯನಾಗ್ಬಿಟ್ಟ, ಈಗ ಅವನು ಸತ್ಪುರುಷ ಅಂತ ಕರೀತಾರೆ. ಸಾಧುಭಾವ ಉಂಟಾದ್ರೂ ಸತ್ ಶಬ್ದ ಬಳಸ್ತಾರೆ. ಇಲ್ಲದ್ದಾದ ಮಗ, ಆರೋಗ್ಯ, ಐಶ್ವರ್ಯ ಬಂದ್ರು ಸತ್ ಒಳ್ಳೇದು ಒಳ್ಳೇದು ಅಂತಾರೆ. ಲೋಕದಲ್ಲಿ ಸದ್ಭಾವನೇನೋ ಅವಿದ್ಯಮಾನಸ್ಯ ಸದ್ಭಾವ, ದುಷ್ಟಸ್ಯ ಸಾಧುಭಾವ. ಇಲ್ಲದೆ ಇರುವಂತಹ ಮಕ್ಕಳು ಉಂಟಾದಾಗಲೂ ಸತ್ ಶಬ್ದವನ್ನು ಬಳಸ್ತಾರೆ. ದುಷ್ಟನಾಗಿದ್ದು ಸತ್ಪುರುಷನಾದರೂ ಸಾಧುಭಾವ ಇದೆ. ಹಾಗೆ ಪ್ರಶಸ್ತ ಕರ್ಮ, ಒಳ್ಳೆ ಯಜ್ಞ ಆಗಾದ ಮಾಡ್ತಿದ್ರೆ ಸತ್ಕರ್ಮ ಕಣಪ್ಪ, ಅದು ಪ್ರಶಸ್ತ. ವಿವಾಹ ಅಂತ ಹೇಳಿದ್ದಾರೆ ಭಾಷ್ಯಕಾರರು. ಸತ್ಕರ್ಮಕ್ಕೆ ಉದಾಹರಣೆಯಾಗಿ ಭಾಷ್ಯಕಾರರು ವಿವಾಹವನ್ನ ಸತ್ಕರ್ಮ ಅಂತ ಕರೀತಾರೆ. ಯಾಕೆ ಹೇಳೋ? ವಿವಾಹ ಆದ್ಮೇಲೆ ಯಜ್ಞ ಆಗೋದು ಬರೋದು, ವಿವಾಹ ಮಾಡ್ಕೊಳ್ಳದೆ ಇದ್ದು ಯಜ್ಞ ಆಗೋದು ಬರೋಲ್ಲ. ಆದ್ರಿಂದ ಎಲ್ಲಾ ಕರ್ಮಕ್ಕೂ ಪತ್ನಿ ಸಂಬದ್ಧಂ ಕರ್ಮ, ಸರ್ವಂ ಹಿ ಕರ್ಮ ಪತ್ನಿ ಸಂಬದ್ಧಂ ಅಂತ. ಹಾಗಾದ್ರಿಂದ ವಿವಾಹದಿಂದ ಭಾಷ್ಯಕಾರರು ಸತ್ಕರ್ಮ ಅಂತ. ವೈರಾಗ್ಯ ಚಕ್ರವರ್ತಿಗಳಾಗಿರುವ ಬಾಲ್ಯದಲ್ಲಿ ಸನ್ಯಾಸ ಮಾಡಿದಂಥ ಶಂಕರಾಚಾರ್ಯರು ವಿವಾಹವನ್ನ ಸತ್ಕರ್ಮ. ಹಾಗೆ ಪ್ರಶಸ್ತ ಕರ್ಮದಲ್ಲಿ ಪ್ರಶಸ್ತ ಕರ್ಮ ಯಾವುದೋ ವಿವಾಹ, ಅದಕ್ಕೂ ಸತ್ಶಬ್ದವನ್ನ ಬಳಸ್ತಾರೆ ಅಂತ. ಸತ್ಶಬ್ದವನ್ನು ಎಲ್ಲೆಲ್ಲಿ ಬಳಸ್ತಾರೆ ಅಂತ, ಒಳ್ಳೊಳ್ಳೆ ಜಾಗದಲ್ಲೆಲ್ಲ ಬಳಸ್ತಾರೆ. ಆ ದಿನ ಸತ್ ಅನ್ನೋ ಒಳ್ಳೇದು. ಸದ್ಭಾವೇ ಸದ್ಭಾವೇ ಅಸತ ಸದ್ಭಾವೇ ಅಸತಃ ಸದ್ಭಾವೇ ಅವಿದ್ಯಮಾನಸ್ಯ ಪುತ್ರಸ್ಯ ಜನ್ಮನಿ ಯಥಾ ವಿದ್ಯಮಾನಸ್ಯ ಪುತ್ರಸ್ಯ ಜನ್ಮನಿ ಯಥಾ ಸಾಧುಭಾವೇ ಚ ತಥಾ ಸಾಧುಭಾವೇ ಚ ಅಸದ್ವೃತ್ತಸ್ಯ ಅಸಾಧೋಃ ಅಸದ್ವೃತ್ತಸ್ಯ ಅಸಾಧೋಃ ಸದ್ವೃತ್ತತಾ ಸದ್ವೃತ್ತತಾ ಸಾಧುಭಾವಃ ಸಾಧುಭಾವಃ ತಸ್ಮಿನ್ ಸಾಧುಭಾವೇ ಚ ತಸ್ಮಿನ್ ಸಾಧುಭಾವೇ ಚ ಸತ್ ಇತ್ಯೇತತ್ ಸತ್ ಇತ್ಯೇತತ್ ಅಭಿಧಾನಂ ಬ್ರಹ್ಮಣಃ ಅಭಿಧಾನಂ ಬ್ರಹ್ಮಣಃ ಯುಜ್ಯತೆ ಅಭಿಧೀಯತೆ ಯುಜ್ಯತೆ ಅಭಿಧೀಯತೆ. ಸದ್ಭಾವವಾದಾಗ ನನಗೆ ಇಲ್ಲದ್ದು ಉಂಟಾದದ್ದಾದಾಗ, ಇಲ್ಲದ್ದು ಅಂದ್ರೆ ಅಸತ್ ಶೂನ್ಯ ಅಂತ ಸಾಲ. ಈಗ ತೋರ್ಕೊಂಡಿಲ್ಲ ಅಂದ್ರೆ ಮಕ್ಕಳಾಗಿಲ್ಲ, ಮಕ್ಕಳಾಯ್ತು, ಆರೋಗ್ಯದಿಂದ ತುಂಬ 5-6 ವರ್ಷದಿಂದ ಸಫರ್ ಮಾಡ್ತಿದ್ದ,
ಆಮೇಲೆ ಹುಷಾರಾಯಿತು. ಭಾರಿ ಬಡತನ, ಕಷ್ಟ, ಒದ್ದಾಡ್ತಿದ್ದ. ಐಶ್ವರ್ಯ ಬಂತು. ಅಂಥ ಜಾಗದಲ್ಲ ಒಳ್ಳೆಯದು ಒಳ್ಳೆಯದು ಒಳ್ಳೆಯದು, ಸತ್ ಸತ್ ಸತ್ತು ಒಳ್ಳೆಯದು ಒಳ್ಳೆಯದು ಅಂತಾರೆ. ಶಿಷ್ಟರು ಅವತ್ತಿನ ಕಾಲದ ಆ ಜಾಗದ ಆ ಸಂದರ್ಭದ ಜನರು ಒಳ್ಳೆಯದು ಒಳ್ಳೆಯದು ಅಂತ ಹೇಳ್ತಾರಂತೆ. ಯಾವುದಕ್ಕೆ? ಇಲ್ಲದ್ದುಂಟಾದ್ರೆ. ಏನಿಲ್ಲದ್ದು? ಒಂದು ಗೊತ್ತಾಗಲ್ಲ ಕಣ, ಎಲ್ಲೋ ಜನ ಇದ್ದ ಮುಂಡೆದು. ಮಕ್ಕಳಿದ್ದ ಮಕ್ಕಳಾದಾಗ, ಐಶ್ವರ್ಯ ಇದ್ದಾಗ ಐಶ್ವರ್ಯ ಬಂದಾಗ, ಆರೋಗ್ಯ ಇದ್ದಾಗ ಆರೋಗ್ಯ ಬಂದಾಗ ಯಾಕೆ ಅರ್ಸಗಲ್ವಾ? ಏನು ಒಂದು ಮಾತು ಹೇಳವಾ? ವಿದ್ಯಮಾನ ಇಲ್ಲೇ ಇದ್ದ ಉಂಟಾದಾಗ ಸತ್ಶಬ್ದ. ಹಾಗೆ ಸಾಧುಭಾವ. ಮುಂಚೆ ದುಷ್ಟರಾಗಿರ್ತಾನೆ, ಸಂಧ್ಯಾವನೆ ಮಾಡಲ್ಲ, ಪೂಜೆ ಗೀಜೆ ಮಾಡಲ್ಲ, ದೇವ್ರ ದಿಂಡ್ರು ಒಪ್ಪಲ್ಲ, ಆಚಾರ ವಿಚಾರ ಇಲ್ಲ, ಹೋಟ್ಲು ತಿನ್ನೋದು, ಎಲ್ಲ ಅಥವಾ ಕುಡಿಯೋದು, ಇಸ್ಪೀಟ್ ಆಡೋದು, ತಿರುಗಾಡೋದು, ಬೀದಿ ಬಸವ, ಗುಂಡಾಲಿ ಗುಂಡ, ಹೆಂಗೋ ಇರ್ತಾನೆ, ದುಷ್ಟನಾಗಿ ಪೋಲಿ ಬಿದ್ದಿರ್ತಾನೆ. ಆ ಪೋಲಿ ಬಿದ್ದ ಮನುಷ್ಯ ಯಾರೋ ಮಹಾತ್ಮರ ಉಪದೇಶದಿಂದ ತಿರುಗಿಬಿಟ್ಟ, ಒಳ್ಳೆನಾಗ್ಬಿಟ್ಟ. ದಿನ ಸಂಧ್ಯಾವನೆ ಮಾಡೋ ಶುರು ಮಾಡ್ದ, ಪೂಜೆ ಮಾಡೋಕೆ ಶುರು ಮಾಡ್ದ, ಹೋಟ್ಲು ಇಸ್ಪಿಟ್ಟಿಗೆ ಹೋಗಲ್ಲ, ಯಾವಾಗಲೂ ಒಳ್ಳೆ ವೇದಾಂತ ವಿಚಾರ ಕೇಳ್ತಾನೆ, ಒಳ್ಳೆ ಚಿಂತೆ ಮಾಡ್ತಾನೆ. ಒಳ್ಳೆಯವನಾದ, ಸತ್ತು ಸತ್ತು. ದುಷ್ಟನು ಸತ್ಪುರುಷನಾದರೂ ಸತ್ತಂತಾರೆ, ಇಷ್ಟಾರ್ಥವು ಈಡೇರದೇ ಉಂಟಾದರೂ ಸತ್ತಂತಾರೆ. ಗೊತ್ತಾಯ್ತೆ? ಸಾಧುಭಾವ. ಸಾಧುಭಾವ ಅನ್ನೋದು ದುಷ್ಟಭಾವ ಹೋಗಿ ಸಾಧುಭಾವ ಅಂತ. ದುಷ್ಟಭಾವ ಇತ್ತು, ಏನೋ ದುಷ್ಟ ಸಹವಾಸದಿಂದ ದುಷ್ಟಭಾವ ಬೆಳ್ಕೊಂಡ್ಬಿಟ್ಟಿತ್ತು. ಯಾರೋ ಕೆಟ್ಟ ಜನರ ಸಹವಾಸ ಮಾಡಿದ್ದ, ಏನೋ ಸರ್ಕಲ್ ಚೆನ್ನಾಗಿರಲಿಲ್ಲ, ಆ ಫ್ರೆಂಡ್ ಸರ್ಕಲ್ಲು ಕೆಟ್ಟದಾಗಿತ್ತು. ಆ ಕೆಟ್ಟದಾದ ಫ್ರೆಂಡ್ ಸರ್ಕಲಲ್ಲಿ ಏನೇನೋ ದುಶ್ಚಟ ಬೆಳೆಸ್ಕೊಂಡ್ಬಿಟ್ಟಿದ್ದ. ಈಗ ಅದನ್ನೆಲ್ಲ ಬಿಟ್ಟ, ಮಹಾತ್ಮರ ಸಹವಾಸ ಮಾಡ್ದ, ದೊಡ್ಡವರ ತಿಳಿದವರ ಭಕ್ತರ ಸಹವಾಸ ಮಾಡ್ದ, ತಿಳ್ಕೊಂಬಿಟ್ಟ. ಅವನು ಮತ್ತೆ ಪೂಜೆ ಪುರಸ್ಕಾರ, ಸಂಧ್ಯಾವನೆ, ಜಪ ತಪ ಮತ್ತೆ ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ಬಿಟ್ಟ. ಅಂದ್ರೆ ಬಹಳ ಒಳ್ಳೆಯದಾಗ್ಬಿಟ್ಟಿದ್ದಾನೆ ಕಂಡ್ರೆ, ಅವನು ಸತ್ಪುರುಷನಾಗಿದ್ದಾನೆ ಅಂತಾರೆ. ಎಷ್ಟೋ ಜನ ಆಗಿದ್ದಾರೆ ಲೋಕದಲ್ಲಿ, ಮುಂಚೆ ಹೇಗಿದ್ರು ಹೇಗಾದ್ರು ಅಂತ. ಅಷ್ಟೇ ಒಳ್ಳೆಯವರು ಕೆಟ್ಟವರಾಗಿದ್ದಾರೆ ಗೊತ್ತಾ. ಒಳ್ಳೆ ಸಂಧ್ಯಾವನೆ ಪೂಜೆ ಪುರಸ್ಕಾರ ಮಾಡ್ತಾ ಇರೋರು ಎಲ್ಲ ಬಿಟ್ಬಿಟ್ಟು ಶಪಚ ಆಗ್ಬಿಡ್ತಾರೆ, ಲಂಡಾಗ್ಬಿಡ್ತಾರೆ. ಆ ಬ್ರಹ್ಮದ ಶಬ್ದವಾದ ಸತ್ತನ ಶಬ್ದವನ್ನ ಇವನ ವಿಷಯಕ್ಕೆ ಬಳಸ್ತಾರೆ ಶಿಷ್ಟರು. ಪ್ರಶಸ್ತೆ ಕರ್ಮಣಿ ವಿವಾಹಾದೌಚ. ಪ್ರಶಸ್ತೆ ಕರ್ಮಣಿ ವಿವಾಹಾದೌಚ. ತಥಾ ಸಚ್ಛಬ್ದ ಪಾರ್ಥಯುಜ್ಯತೆ. ತಥಾ ಸಚ್ಛಬ್ದ ಪಾರ್ಥಯುಜ್ಯತೆ. ಪ್ರಯುಜ್ಯತೆ ಇತ್ಯೇತತ್. ಪ್ರಶಸ್ತ ಕರ್ಮ ಅಂದ್ರೆ ವಿವಾಹ ಅಂದ್ರು. ಪ್ರಶಸ್ತ ಕರ್ಮ ಅಂದ್ರೆ ಸೋಮಯಾಗ ಅನ್ಲಿಲ್ಲ, ಅಥವಾ ಯಾವುದೋ ಮಹಾಗ್ನಿಶಯನ ಅಂತ ಹೇಳಿಲ್ಲ, ಈಗ ಅಗ್ನಿಹೋತ್ರ ಅಂತ ಹೇಳಿಲ್ಲ. ವಿವಾಹ ಅಂದ್ರು. ಯಾಕೆ? ವಿವಾಹವೇ ಎಲ್ಲಾ ಕರ್ಮಕ್ಕೂ ಆರಂಭ. ಕರ್ಮ ಹುಟ್ಟೋದೇ ವಿವಾಹ ಆದ್ಮೇಲೆ. ಆದಿನ ವಿವಾಹವನ್ನೇ ಪ್ರಶಸ್ತ ಕರ್ಮ ಅಂತ. ಲೋಕದಲ್ಲೂ ವಿವಾಹ ಸರ್ವಮಂಡನ ಅಂತಾರೆ. ವಿವಾಹ ಆಗ್ಬಿಟ್ರೆ ಆ ಮನೆ ಮತ್ತೆ 6 ತಿಂಗಳು ನಾಂದಿ ಮಾಡಬಾರ್ದು ಆ ಮನೇಲಿ, ಅಷ್ಟು ಇದು. ಮತ್ತೆ ಆ ಜೇಡ್ರ ಬಲೆನೂ ಹೊಡೆಯಲ್ಲ. ಇನ್ನು ಸುಣ್ಣ ಹೊಡೆಯೋದಿರ್ಲಿ ಮನೆಗೆ, ಸುಣ್ಣ ಹೊಡೆಯೋದು, ಪೈಂಟ್ ಮಾಡೋದು ಏನಿದ್ದು ವಿವಾಹಕ್ಕೆ ಮುಂಚೆ. ವಿವಾಹ ಆದ್ಮೇಲೆ ಆ ಮನೆ ಜೇಡ್ರ ಬಲೆನೂ ಹೊಡೆಯಲ್ಲ, ಪೈಂಟು ಹೊಡೆಯೋದಿಲ್ಲ, ಸುಣ್ಣನೂ ಹಾಕೋಲ್ಲ, ನಾಂದಿ ಮಾಡೋದಿಲ್ಲ, ಯಾವುದೇ ತೀರ್ಥಕ್ಷೇತ್ರಾದಿಗಳಿಗೂ ಹೋಗೋದಿಲ್ಲ. ಪುತ್ರ ವಿವಾಹ ಆಗ್ಬಿಡ್ತು ಅಂದ್ರೆ ಸರ್ವಮಂಡನ ಅಂತ ಅವ್ರು ಅಷ್ಟು ಹೇಳಿದ್ದಾರೆ. ಅದು ವಿವಾಹವೇ ಮುಂತಾದ ಕರ್ಮದಲ್ಲೂ ಸತ್ತಲು ಶಬ್ದವನ್ನ, ಅದು ಬ್ರಹ್ಮದ ಶಬ್ದ, ಬ್ರಹ್ಮವಾಚಕ ಶಬ್ದ, ಬ್ರಹ್ಮವಾಚಕವಾದ ಸತ್ಶಬ್ದವನ್ನ ಅದಕ್ಕೆ ಪ್ರಾರ್ಥನೆ ವಿವಾಹಾದಿಗಳಿಗೂ ಶಿಷ್ಟರು ಬಳಸ್ತಾರೆ. ಓ ಒಳ್ಳೆ ಕೆಲಸಪ್ಪ, ಚೆನ್ನಾಗಿ ನಿರ್ವಿಘ್ನ ನಡೀಲಿ, ನೀವು ಮಗನ ಮದುವೆ ಇಟ್ಕೊಂಡಿದ್ದೀರಾ, ನಿರ್ವಿಘ್ನವಾಗಿ ಮಂಗಳವಾಗಿ ಎಲ್ಲಾ ದೋಷವೂ ಪರಿಹಾರವಾಗಿ ನಡೀಲಿ ಅಂತೇಳಿ ಶಿಷ್ಟರು ಆಶೀರ್ವಾದ ಮಾಡ್ತಾರೆ. ಒಳ್ಳೆ ಕರ್ಮ ಅಂತ. ಈ ರೀತಿ ಸತ್ಶಬ್ದವನ್ನು ಎಲ್ಲೆಲ್ಲೆಲ್ಲಿ ಬಳಸ್ತಾರೆ ಅಂತ. ವಿವಾಹ ಕರ್ಮದಲ್ಲಿ ಸತ್ಪುರುಷನಾದಾಗ ಮತ್ತೆ ಇಲ್ಲದೆ ಇದ್ದದ್ದು ಉಂಟಾದಾಗ ಸತ್ಶಬ್ದವನ್ನು ಬಳಸ್ತಾರೆ. ಯಜ್ಞೆ ತಪಸಿ ದಾನೆ ಚ. ಯಜ್ಞೆ ತಪಸಿ ದಾನೆ ಚ. ಸದಿತಿ ಚೋಚ್ಯತೆ. ಸದತಿ ಚೋಚ್ಯತೆ. ಕರ್ಮ ಚೈವ ತದರ್ಥೀಯಂ. ಕರ್ಮ ಚೈವ ತದರ್ಥೀಯಂ. ಸದಿತ್ಯೇವಾಭಿಧೀಯತೆ. ಸದಿತ್ಯೇವಾಭಿಧೀಯತೆ. ಯಜ್ಞೆ ತಪಸಿ ದಾನೆ ಚ ಸ್ಥಿತಿಃ ಸದಿತಿ ಚೋಚ್ಯತೆ. ಕರ್ಮ ಚೈವ ತದರ್ಥೀಯಂ ಸದಿತ್ಯೇವಾಭಿಧೀಯತೆ. ಯಜ್ಞದಲ್ಲೂ ದಾನದಲ್ಲೂ ತಪಸ್ಸಿನಲ್ಲೂ ಸ್ಥಿತಿ ಅಂದ್ರೆ ನಿಷ್ಠೆಯಿಂದ ಇರೋದು, ಅದನ್ನೇ ಸತ್ತು ಅಂತ. ಅವನು ಸದಾಚಾರ ಸಂಪನ್ನ ಅಂತ ಯಾರಾದ್ರೂ ಕರೀಬೇಕಾದ್ರೆ ಒಳ್ಳೆಯ ಚಾರಿತ್ರ್ಯ, ಒಳ್ಳೆಯ ಆಚರಣೆ ಅಂತ ಅನ್ನುವಾಗ
ಯಜ್ಞದಲ್ಲಿರಬೇಕು, ತಪಸ್ಸಲ್ಲಿರಬೇಕು, ದಾನದಲ್ಲಿರಬೇಕು. ಮನುಷ್ಯ ಬೆಳಗಿನ ಜಾವ ಎದ್ದು ಕೂಡ್ಲೆ ಧ್ಯಾನಾದಿ ತಪಸ್ಸನ್ನು ಮಾಡಿ ಸ್ನಾನಾದಿಗಳನ್ನು ಮಾಡಿ ಆಮೇಲೆ ಯಜ್ಞಾನುಷ್ಠಾನ ಅಗ್ನಿಯಲ್ಲಿ ಹೋಮ ಮಾಡಿ ಆಮೇಲೆ ಸೂರ್ಯ ಬೆಳ್ಳಗಾದ ಕೂಡಲೇ ದಾನ ಮಾಡೋದು. ಇದನ್ನು ಕೃಷ್ಣ ಪರಮಾತ್ಮನ ದಿನಚರಿಯಲ್ಲಿ ಮಹಾಭಾರತದಲ್ಲಿ ಅಲ್ಲಲ್ಲೇ ಬರೀತಾರೆ. ಬೆಳಗ್ಗೆ ಎದ್ದ ಕೂಡಲೇ ಹುತಾಗ್ನಿ ಸಮಲಂಕೃತ ಅಂತ ಹೇಳಿ ಚೆನ್ನಾಗಿ ಸೂರ್ಯ ಬೆಳ್ಳಗಾಗೋವರೆಗೂ ನಿಂತ್ಕೊಂಡು ಜಪ ಮಾಡಿ ಆದ್ಮೇಲೆ ಬೆಳ್ಳಗಾದ ಕೂಡಲೇ ತನಕ ಯೋಗ್ಯತೆ ತಕ್ಕ ಹಾಗೆ ಒಳ್ಳೆಯ ಸತ್ಪಾತ್ರೆಗೆ ದಾನ ಮಾಡಬೇಕು. ದಾನಕ್ಕೆ ಇದಿಲ್ಲ ಎಂಥದೋ ದಕ್ಷಿಣೆ ಬೇರೆ, ದಾನ ಬೇರೆ. ದಾನ ಅನ್ನೋದು ತನ್ನ ಯೋಗ್ಯತೆ ಎಷ್ಟಿದೆಯೋ ಅಷ್ಟನ್ನು ಇಷ್ಟನೇ ಅಂಶ 16ನೇ ವಂಶವೋ ಅಥವಾ ಎಷ್ಟು ಅವನಿಗೆ ಸಾಧ್ಯವೋ ಅಷ್ಟನ್ನು ಅವನು ದಾನ ಮಾಡಲೇಬೇಕು. ಈ ಮೂರನ್ನು ನಿಷ್ಠೆಯಿಂದ ದಿನಾ ಮಾಡ್ತಾ ಇದ್ರೆ ಅವನನ್ನ ಸನ್ನಿಷ್ಠ, ಸತ್ಪುರುಷ, ಸಾಧು ಪುರುಷ ಅಂತ ಕರೀತಾರೆ ಅಂತ ಹೇಳಿ ಇದು ವಿಶೇಷವಾಗಿ ಹೇಳಿ ಉತ್ತರಾರ್ಧದಲ್ಲಿ ತದರ್ಥೀಯಂ ಕರ್ಮ ಅಂದ್ರು. ಇನ್ನು ಅದಕ್ಕೋಸ್ಕರ ಮಾಡುವ ಶುದ್ಧಿ ಮಾಡೋದು, ಆ ಯಜ್ಞದ ಪಾತ್ರೆಗಳನ್ನು ತೊಳೆಯೋದು, ಯಜ್ಞಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡ್ಕೊಡೋದು, ಅದನ್ನೂ ಸತ್ ಅಂತ ಹೇಳ್ತೀವಿ ಅಂದ್ರು. ನಮ್ ಗುರುಗಳು ಹೇಳ್ತಾ ಇದ್ರು, ಪೂಜೆಗೆ ರೆಡಿ ಮಾಡೋದು ಸತ್ಕರ್ಮಪ್ಪ, ಪೂಜೆ ಮಾಡೋದು ಒಂದೇ ಅಲ್ಲ, ಪೂಜೆ ಮಾಡೋದ್ರಿಂದ ಭಕ್ತಿ ಬೆಳೆಯುತ್ತೆ ಅನ್ನೋದು ವಿಶೇಷ. ಆದ್ರೆ ಅದಕ್ಕೆ ಪಾತ್ರೆ ತೊಳೆದು ಗಂಧ ತೆಗೆದುಕೊಟ್ಟು ತುಳಸಿ ಹೂವು ಎಲ್ಲ ಇಟ್ಟು ನೀರು ತಂದು ಕೊಟ್ಟು ಆ ಜಾಗವೆಲ್ಲ ಶುದ್ಧಿ ಮಾಡಿ ಇದು ಕೂಡ ಬಹಳ ಮುಖ್ಯ. ಆ ತದರ್ಥೀಯಂ ಕರ್ಮ, ಸದರ್ಥವಾದ ಕರ್ಮವನ್ನು ಕೂಡ ಸತ್ ಅಂತ ಕರಿತೀವಿ. ಅಂದ್ರೆ ನಮ್ಮ ಜೀವನದ ಪ್ರತಿಯೊಂದು ಚೇಷ್ಟೆಯು ಪರಂಪರೆಯಿಂದಲಾಗ್ಲಿ ಸಾಕ್ಷಾತ್ ಆಗ್ಲಿ ಆ ಸತ್ಸ್ವರೂಪ ಯಜ್ಞ ದಾನ ತಪಸ್ಸಿ ಸೇರ್ಲೇಬೇಕು. ಇಲ್ಲದ್ರೆ ಆಗೋದೇ ಇಲ್ಲ. ನೀವು ಹೇಗಾದ್ರೂ ಮಾಡಿ, ನೀವು ಬಟ್ಟೆ ಉಟ್ಕೊಳ್ಳೋದ್ರ ಇರ್ಬಹುದು, ಊಟ ಮಾಡೋದಿರ್ಬಹುದು, ಅಥವಾ ಊಟ ಮಾಡೋ ವ್ಯವಸ್ಥೆ ಇರ್ಬೋದು, ಎಲ್ಲವೂ ಪರಂಪರೆಯಿಂದಲಾಗ್ಲಿ ನೇರಾಗಿ ಆಗ್ಲಿ ಯಜ್ಞದಾನ ತಪಸ್ಸುಗಳಿಗೆ ಸೇರೋದ್ರಿಂದ ಅದನ್ನ ಸತ್ ಅಂತ ಕರೀತಾರೆ. ಸದಾಚಾರ, ಸನ್ನಿಷ್ಠ ಅಂತ ಹೇಳಿ ಸಾಧು ಭಾವ ಅಂತ ಕರೀತಾರೆ ಅಂತ ಶ್ಲೋಕದ ತಾತ್ಪರ್ಯ. ಭಾಷ್ಯ ಓದಿ. ಯಜ್ಞಕರ್ಮಣಿ ಯಾ ಸ್ಥಿತಿಃ ತಪಸಿ ಚ ಯಾ ಸ್ಥಿತಿಃ ತಪಸಿ ಚ ಯಾ ಸ್ಥಿತಿಃ ದಾನೇ ಚ ಯಾ ಸ್ಥಿತಿಃ ದಾನೇ ಚ ಯಾ ಸ್ಥಿತಿಃ ಸಾ ಚ ಸತ್ ಇತಿ ಉಚ್ಯತೆ ವಿದ್ವದ್ಭಿಃ ಸಾ ಚ ಸತ್ ಇತಿ ಉಚ್ಯತೆ ವಿದ್ವದ್ಭಿಃ. ಯಜ್ಞ ಕರ್ಮದಲ್ಲಿ ಅಂದ್ರೆ ಅಗ್ನಿಯಲ್ಲಿ ಪ್ರತಿನಿತ್ಯವೂ ಉಪಾಸನಾಗ್ನಿಯಲ್ಲಾಗ್ಲಿ, ಅವನ ಯೋಗ್ಯತೆ ಇದ್ರೆ ಶ್ರೌತಾಗ್ನಿಯಲ್ಲಾಗ್ಲಿ ಹೋಮ ಮಾಡಿ ಆಮೇಲೆ ವೈಶ್ಯದೇವವನ್ನು ಮಾಡೋದು ಯಜ್ಞ ಕರ್ಮ. ಪಂಚಮಹಾಯಜ್ಞ ಅಂತ ವಿಶೇಷವಾದ ಯಜ್ಞವನ್ನು ಹೇಳಿದ್ದಾರೆ. ಇದು ಯಜ್ಞ ಕರ್ಮ. ಇದು ಅವನವನ ಅರ್ಥಬಲಕ್ಕೆ ತಕ್ಕಾಗೆ ವಿತ್ತಮ್ಮೆ ಸ್ಯಾತ್ ಕರ್ಮ ಕುರ್ವಿಯ ಅಂತ ಅವನ ವಿತ್ತ ಎಷ್ಟಿದೆಯೋ ಅದಕ್ಕೆ ಹಾಗೆ ಯಜ್ಞ ಕರ್ಮವನ್ನ ಬೆಳೆಸ್ತಾನೆ. ಅದನ್ನ ಯಜ್ಞದಲ್ಲಿ ಯಾವ ಸ್ಥಿತಿ ಇದೆಯೋ ಅಂದ್ರು. ಅಂದ್ರೆ ಈ ಸ್ಥಿತಿ ಅನ್ನೋ ಪದದಿಂದ ಒಂದು ದಿನ ಮಾಡಿದ್ರಾಗಲ್ಲ, ಅದರಲ್ಲೇ ನೆಲೆಯಾಗಿರಬೇಕು, ಅದೇ ಮನಸ್ಸಲ್ಲಿ ಗುರಿಯಾಗಿರಬೇಕು, ಅದರಲ್ಲೇ ತತ್ಪರನಾಗಿರಬೇಕು ಅನ್ನೋದನ್ನ ಸ್ಥಿತಿ ಅಂತ ಹೇಳಿದೆ. ನಿಷ್ಠಾ ಅನ್ನೋ ಅರ್ಥದಲ್ಲಿ ಯಜ್ಞ ಕರ್ಮದಲ್ಲಿ ಏನು ನಿಷ್ಠೆ ಇದೆಯೋ, ತಪಸ್ಸು ಅನ್ನೋದು ಎರಡು ವಿಧ. ದೇಹೇಂದ್ರಿಯಗಳ ಅಭಿಮಾನವನ್ನ ಕಳೆಯೋದಕ್ಕೋಸ್ಕರ ಉಪವಾಸ, ಸ್ನಾನ, ಕರ್ಮ ಸೇವೆ ಇವುಗಳನ್ನು ಮಾಡೋದು. ದೊಡ್ಡವರ ಸೇವೆ ಮಾಡೋದು ತಪಸ್ಸು, ಉಪವಾಸಾದಿಗಳನ್ನು ಮಾಡೋದು ತಪಸ್ಸು, ಆದಮೇಲೆ ಸ್ನಾನಾದಿಗಳನ್ನು ಮಾಡೋದು ತಪಸ್ಸು. ಇನ್ನು ಮನಸ್ಸನ್ನು ಇಂದ್ರಿಯಗಳನ್ನು ಒಂದು ಕಡೆ ಜ್ಞಾನ ವಿಷಯದಲ್ಲಿ ಏಕಾಗ್ರತೆ ಮಾಡೋದು ಪರಮ ತಪಸ್ಸು. ಹೀಗೆ ತಪಸ್ಸಿನಲ್ಲೂ ಅನೇಕ ವಿಧ ಇದೆ. ಸ್ವಾಧ್ಯಾಯವೂ ತಪಸ್ಸು ಅಂತಾರೆ. ಅಲ್ಲಿ ತದ್ಧಿ ತಪಃ ಅಂತ ಸ್ವಾಧ್ಯಾಯವನ್ನೇ ಹೇಳಿದ್ದಾರೆ. ಅಂದ್ರೆ ನಿತ್ಯವೂ ಅದನ್ನು ಆವೃತ್ತಿ ಮಾಡಿ, ಧಾರಣೆ ಮಾಡಿ, ಅರ್ಥಚಿಂತನೆ ಮಾಡಿ ಅದರಲ್ಲೇ ಮುಳುಗೋದು. ಇದು ಒಂದು ರೀತಿ ತಪಸ್ಸು. ಪ್ರತಿನಿತ್ಯವೂ ನಿಧಾನವಾಗಿ ಕಡಿಮೆ ಆಹಾರವನ್ನು ತಗೊಂಡು ಉಪವಾಸಾದಿಗಳನ್ನು ಮಾಡ್ತಾ ದೇಹಾಭಿಮಾನವನ್ನು ಕಡಿಮೆ ಮಾಡ್ಕೊಳ್ಳೋದು, ಅದು ಒಂದು ರೀತಿ ತಪಸ್ಸು. ಶುಚಿಯಾಗಿ ಇಟ್ಕೊಳ್ಳೋದು. ಇನ್ನು ದೊಡ್ಡವರಿಗೆ, ಹಿರಿಯರಿಗೆ ಎಲ್ಲವನ್ನು ಸೇವೆ ಮಾಡಿ ಅವರನ್ನು ಸಂತೋಷ, ಅದು ತಪಸ್ಸು. ಈ ತಪಸ್ಸು ಅನ್ನೋದು ನಿರಂತರವಾಗಿ ನಿಷ್ಠೆಯಿಂದ ನಡ್ಕೊಂಡು ಹೋದ್ರೆ ಅದಕ್ಕೆ ತಪಸ್ಸಿ ಸ್ಥಿತಿ. ತಪೋನಿಷ್ಠ ಅಂತ ಶಂಕರಾಚಾರ್ಯ ಬರೀತಾರೆ. ತಪೋನಿಷ್ಠ ಜಪನಿಷ್ಠ ಇತಿ ಯದ್ವದ್ ಅಂತ ಬ್ರಹ್ಮನಿಷ್ಠ ಅನ್ನುವಾಗೆ ಅದರಲ್ಲೇ ಮುಳುಗಿರಬೇಕು, ಅದು ತಪಸ್ಸಿನ ಸ್ಥಿತಿ. ಇನ್ನು ದಾನೇ ಚ ಅಂದ್ರು. ದಾನದಲ್ಲೂ ಕೂಡ ತಾನಾಗಿ ಒಳ್ಳೆಯ ಸತ್ಪಾತ್ರವನ್ನು ಹುಡುಗಿ ಗೌರವದಿಂದ
ನಾನು ಕೊಡೋದ್ರಿಂದ ನಾನು ಧನ್ಯನಾದೆ ಅಂತ, ಅವ್ರನ್ನ ಉದ್ಧಾರ ಮಾಡಿದೆ ಅಂತಲ್ಲ. ಯಾರಿಗೆ ಕೊಡ್ತೀವೋ ಆ ಕೊಡುವಂತ ವ್ಯಕ್ತಿಯನ್ನ ಚೆನ್ನಾಗಿ ಯೋಚನೆ ಮಾಡಿ, ಇವನು ನಿಜವಾಗಿಯೂ ಸತ್ಪಾತ್ರ, ಇವನಿಗೆ ನಾನು ಕೊಡಬೇಕು, ಕೊಡೋದ್ರಿಂದ ನಾನು ಧನ್ಯನಾದೆ ಅಂತ ತಿಳ್ಕೋಬೇಕು. ಮನುಷ್ಯನು ತಾನು ಕೊಡೋದು ಅನಿತ್ಯ ವಸ್ತು. ಆ ತಾನು ಕೊಟ್ಟೋದ್ರಿಂದ ಪಡ್ಕೊಳ್ಳುವಂತಹ ಪುಣ್ಯ ಅದಕ್ಕಿಂತ ಹೆಚ್ಚಿನದು. ಪುಣ್ಯವಲ್ಲದೆ ಹೋದ್ರೆ ಕರ್ಮಯೋಗ ಇನ್ನೂ ಭಕ್ತಿ ಇನ್ನೂ ಹೆಚ್ಚಿನದು. ಅಥವಾ ಲೋಕ ಸಂಗ್ರಹವಾಗಿ ಜ್ಞಾನಿಯಾಗಿ ಮಾಡೋದು ಇರಬಹುದು, ಅಥವಾ ತತ್ವಜ್ಞಾನಕ್ಕೋಸ್ಕರವಾಗಿಯೂ ದಾನವನ್ನು ಮಾಡಬಹುದು. ಈ ಜನಕ ಮಹಾರಾಜ ಪ್ರತಿನಿತ್ಯವೂ ದಾನವನ್ನು ಮಾಡ್ತಾ ಇದ್ದ ಅಂದ್ರೆ ಆ ಜ್ಞಾನಿಗಳನ್ನ ಕರೆದು ಅವ್ರಿಗೆ ಬೇಕಾದಷ್ಟು ದಾನ ಮಾಡಿ ತತ್ವ ವಿಚಾರವನ್ನು ಕೇಳ್ತಾ ಇದ್ದ. ಅದನ್ನ ದಾನ ಮಾಡೋದು ಅನ್ನೋದು ಕೂಡ ಒಳ್ಳೆಯ ತತ್ವಜ್ಞಾನಕ್ಕೆ ಸಾಧನ. ಅದನ್ನ ದಾನನಿಷ್ಠನಾಗಬೇಕು ಅಂತ. ಈ ದಾನದಲ್ಲಿ ಏನಪ್ಪಾ ಅಂದ್ರೆ ಮನುಷ್ಯನಿಗೆ ತನ್ನತನವನ್ನ ಕಳ್ಕೊಳ್ಳೋದಿದೆಯಲ್ಲ, ಅದರಲ್ಲಿ ಶಾಸ್ತ್ರ ರೀತಿಯಿಂದ ನಾನು ದಾನ ಮಾಡಬೇಕು. ಶಾಸ್ತ್ರ ರೀತಿ ದಾನ ಮಾಡದೆ ಹೋದ್ರೆ ನಮ್ಮ ದುಡ್ಡು ಏನಾಗತ್ತೆ, ಈ ಮನೆ ಕಟ್ಟೋದೋ ಅಥವಾ ಈ ವೆಹಿಕಲ್ಗೆ ಉಪಯೋಗಿಸೋದೋ ಇಲ್ಲ ಡಾಕ್ಟ್ರಿಗೆ ಕೊಡೋದು, ಇದರಲ್ಲೇ ಮುಗಿದು ಹೋಗ್ಬಿಡುತ್ತೆ. ಏನು ಒಳ್ಳೇದಕ್ಕೆ ಹೋಗೋದಿಲ್ಲ. ಸುಮ್ಮನೆ ಈ ಲೋಕದಲ್ಲೂ ಸುಖ ಇಲ್ಲ, ಪರಲೋಕಕ್ಕೂ ಇಲ್ಲ. ಏನ್ ಮನೆ ಕಟ್ಟಿ ಏನ್ ಮಾಡ್ಬೇಕು? ಮನೆ ಕಟ್ಟೋದು ಅಂದ್ರೆ ಏನ್ ಹಾಗಾಗ್ಬೇಕು. ಈಗ ಪ್ರತಿನಿತ್ಯ ಕೋಟಿಗಟ್ಟಲೆ ದುಡ್ಡು ಮನೆ ಕಟ್ಟೋದಕ್ಕೆ. ಆ ಮನೆ ಕಟ್ಟೋದಲ್ದೆ ಡಾಕ್ಟ್ರಿಗೆ, ಇನ್ನು ಅದಲ್ಲದೆ ಹೋದ್ರೆ ವೆಹಿಕಲ್ಗೆ. ಮೂರೇ ಗತಿ, ಪ್ರಯಾಣ, ವೆಹಿಕಲ್. ಇರೋ ದುಡ್ಡೆಲ್ಲ ಹೀಗೆ. ಮನುಷ್ಯ ತನಗಾಗಿ ಬಹಳ ಕಡಿಮೆ ಮಾಡ್ಕೋಬೇಕು. ಸಿಂಪ್ಲಿಸಿಟಿ ಇದೆಯಲ್ಲ ಬಹಳ ಶ್ರೇಷ್ಠ. ಕಡಿಮೆಯಾದಂತಹ ವ್ಯವಹಾರವನ್ನು ಇಟ್ಕೊಂಡು ತನಗೆ ಉಪಯೋಗಿಸೋದನ್ನ ಬಹಳ ಕಡಿಮೆ ಮಾಡ್ಕೊಂಡು ಉಳಿದದ್ದನ್ನ ಸತ್ಪಾತ್ರೆ ಕೊಡಬೇಕು. ಇಲ್ಲಿ ಸತ್ಪಾತ್ರ ಅಂತ ಹೇಳುವಾಗ ನನಗೆ ವೇದ ರಕ್ಷಣೆ ಮಾಡೋರು, ವೇದಾಂತವನ್ನ ಪಠನ ಮಾಡೋರು, ಅಥವಾ ಆ ದಾರಿಗೆ ಕಳಿಸೋರು, ಅದಕ್ಕೆ ಅನುಕೂಲ ಮಾಡ್ಕೊಡೋರು, ಅವರಿಗೆ ನೇರವಾಗಿ ಕೊಡಬೇಕು. ದಾನವು ಪಾತ್ರ ಕೊಡೋದೇ ಹೊರತು, ದಾನ ಅಂದ್ರೆ ಸುಮ್ಮನೆ ಒಂದ್ ಕಡೆ ಎಫ್ ಡಿ ಮಾಡಿ ಅದ್ರ ಬಡ್ಡಿ ಕೊಡ್ತೀನಿ ಅಂದ್ರೆ ದಾನ ಆಗಲ್ಲ. ದಾನ ಕೊಡೋದು ದಾತೃವಶ ಅನ್ನೋದು ನಿಜ. ದಾನ ಯಾರು ಕೊಡ್ತಾರೋ ಅವರ ಕೈಯಲ್ಲಿ ಏನು ಯೋಗ್ಯತೆಯೋ ಅದನ್ನು ಕೊಡಬೇಕು. ಆದ್ರೆ ಪಾತ್ರ ಮಾತ್ರ ಹಿಂದೆ ಹೇಳ್ಬಿಟ್ಟಿದ್ದಾರೆ. ಇಂಥ ದೇಶೇ ಕಾಲೇಚ ಪಾತ್ರೇಚ ಅನ್ನುವಾಗ ವೇದ ವಿಧಿ ಇತ್ಯಾದಿಗಳನ್ನು ಹೇಳಿದ್ದಾರೆ. ಈ ರೀತಿಯಾಗಿ ದಾನನಿಷ್ಠನಾಗಿ ಇರಬೇಕು. ಇದನ್ನ ಸತ್ ಅಂತ ಕರೀತಾರೆ, ಸದಾಚಾರ ಸನ್ನಿಷ್ಠ ಅಂತ. ಇನ್ನು ಕರ್ಮಚೈವ ಹೋದ್ರೆ ಕರ್ಮಚೈವ ತದರ್ಥೀಯಂ ಕರ್ಮಚೈವ ತದರ್ಥೀಯಂ ಯಜ್ಞದಾನ ತಪೋರ್ಥೀಯಂ ಯಜ್ಞದಾನ ತಪೋರ್ಥೀಯಂ ಅಥವಾ ಯಸ್ಯ ಅಭಿಧಾನತ್ರಯಂ ಪ್ರಕೃತಂ ಅಥವಾ ಯಸ್ಯ ಅಭಿಧಾನತ್ರಯಂ ಪ್ರಕೃತಂ ತದರ್ಥೀಯಂ ತದರ್ಥೀಯಂ ಈಶ್ವರಾರ್ಥೀಯಂ ಇತ್ಯೇತತ್ ಈಶ್ವರಾರ್ಥೀಯಂ ಇತ್ಯೇತತ್ ಸತ್ ಇತ್ಯೇವ ಅಭಿಧೀಯತೆ. ಸತ್ ಇತ್ಯೇವ ಅಭಿಧೀಯತೆ. ಇಲ್ಲೇ ಭಾಷ್ಯಕಾರು ತತ್ಶಬ್ದದಿಂದ ಹತ್ರದ ಪರಾಮರ್ಶ, ಪೂರ್ಣವಾಗಿ ಪ್ರಕರಣ ಪರಾಮರ್ಶ. ಪ್ರಕರಣ ಪರಮಾತ್ಮನದು. ಪರಮಾತ್ಮನಿಗೆ ಓಂ ತತ್ಸತ 3 ನಾಮವನ್ನ ಹೇಳಿ, ಆ ನಾಮಕ್ಕೆ ಸಾದ್ಗುಡ್ಯವನ್ನು ಹೇಳಿ ಅದನ್ನ ಹೊಗಳ್ತಾ ಇದ್ದಾನೆ. ಅದರಿಂದ ಹೀಗೆ ಮಾಡಬೇಕು ಅಂತ ಹೇಳ್ತಾ ಇದ್ದಾನೆ. ಈ ತದರ್ಥೀಯ ಅನ್ನೋ ಶಬ್ದಕ್ಕೆ ಮೊದಲು ಯಜ್ಞಾದಾನ ತಪಸ್ಸು ಅವುಗಳಿಗೋಸ್ಕರ ಮಾಡೋದು ಒಂದು. ಈಗ ದುಡಿಯೋದು ದಾನಕ್ಕೋಸ್ಕರ, ದುಡಿಯೋದು ಯಜ್ಞಕ್ಕೋಸ್ಕರ, ಉಳಿಸೋದು ತಪಸ್ಸಿಗೋಸ್ಕರ. ಮನುಷ್ಯನ ಸಮಯ, ಅವನ ದುಡಿಮೆ, ಅವನ ಶಕ್ತಿ, ಅವನ ಬಲ, ಅವನ ಆಯುಷ್ಯ ಎಲ್ಲ ಇದಕ್ಕೆ ಅಂತ. ಅವರು ಬಾಕಿ ಇದಕ್ಕೆ ಟೈಮೇ ಇಲ್ಲ, ಪುರುಸತ್ತಿಲ್ಲ ಅನ್ಬೇಕಂತೆ. ನೀವು ಏನೇ ದುಡಿಲಿ ಇದಕ್ಕೆ ಕೊಡಬೇಕು, ಏನೇ ಟೈಮ್ ಇರಲಿ ಇದಕ್ಕೆ ವಿನಿಯೋಗಿಸ್ಬೇಕು, ಏನೇ ಶಕ್ತಿ ಇರಲಿ ದೇಹದಲ್ಲಿ ಎಲ್ಲ ಇದಕ್ಕೆ ವಿನಿಯೋಗ. ಹೀಗೆ ಮಾತಾಡೋದು, ಯೋಚನೆ ಮಾಡೋದು, ನಡ್ಕೊಳ್ಳೋದು ಅನ್ನೋ ವ್ಯವಹಾರವಾಗಲಿ, ನಾವು ಮಾಡಿರೋ ದುಡಿಮೆಗಳಾಗಲಿ ಎಲ್ಲವೂ ಯಜ್ಞಕ್ಕಾಗಿ, ದಾನಕ್ಕಾಗಿ, ತಪಸ್ಸಿಗಾಗಿ. ಇಷ್ಟು ಮಾಡಿದರೆ ನೀವು ಆ ಮಾಡ್ತಾ ಇರೋದು ಏನೇನಿದೆಯೋ ಅದನ್ನೂ ಸತ್ ಅಂದ್ಬಿಟ್ಟು. ದುಡಿಮೆ ಮಾಡೋದು ಅಂದ್ರೆ ನೀವು ಆಫೀಸಲ್ಲಾದ್ರೂ ದುಡಿಮೆ ಮಾಡ್ರಿ, ಹೇಗಾದ್ರೂ ದುಡಿಮೆ ಮಾಡ್ರಿ. ಅದ್ರೋಹೇಣೈವ ಭೂತಾನಾಂ ಅಲ್ಪದ್ರೋಹೇಣ ವಾ ಪುನಃ ಅಂತ. ಕಳತನ ಮೋಸ ಮಾಡದೆ ಸಹಜವಾಗಿ ಲೋಕದಲ್ಲಿ ಒಪ್ಪಿರುವಂತಹ ಒಂದು ವೃತ್ತಿಯಲ್ಲಿ ಇದ್ಕೊಂಡು ಅದನ್ನ ದುಡಿಮೆ ಮಾಡಿ ಅದನ್ನ ಯಜ್ಞಾದಾನ ತಪಸ್ಸುಗಳಿಗೋಸ್ಕರ ಮಾಡ್ತಾ ಇದೀನಿ ಮಾಡ್ಕೊಂಡು ಅದನ್ನೇ ಮಾಡಿದ್ರೆ ಅದು ಕೂಡ ಸತ್ತ ಸದಾಚಾರ ಅಂತ ಕರೀತಾರೆ. ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದ್ದ, ಗಮನ ಈ ಕಡೆ ಕೊಡ್ತಾ ಇಲ್ಲ ಹುಡುಗರು ಅಷ್ಟೇ. ಇನ್ನು ಅಥವಾ ಅಭಿಧಾನತ್ರಯಂ ಪ್ರಕೃತಂ ತದರ್ಥಿ. ಪ್ರಕೃತವಾದಂತಹ ಪರಮಾತ್ಮನ ಹೆಸರಾದಿಂದ ಪರಮಾತ್ಮನಿಗಾಗಿ 3 ಮಾಡಿದ್ರೆ ಅದು ಕೂಡ ಸತ್ತು. ನಾನು ಮಾಡ್ತಾ ಇರುವಂತಹ ಎಲ್ಲಾ ಕೆಲಸವು ಹೂ ಕೊಯ್ಯೋದು, ಪಾತ್ರೆ ತೊಳೆಯೋದು ಎಲ್ಲವೂ ಯಜ್ಞಾದಿಗಳಿಗೆ ಹೇಗೋ ಆ ಯಜ್ಞ ಸ್ವರೂಪನಾದಂತಹ ಪರಮಾತ್ಮನಿಗಾಗಿ ನಾನು ಮಾಡ್ತೀನಿ ಅಂದ್ರೆ ತದರ್ಥೀಯಂ ಅಂದ್ರೆ ಈಶ್ವರಾರ್ಥೀಯಂ, ಪರಮಾತ್ಮನಿಗಾಗಿ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಅದು ಕೂಡ ಸತ್ ಅಂತ ಕರಿಬೇಕು.
ಅಂದ್ರೆ ಜೀವನವೇ ಸತ್ಪುರುಷ, ಸದಾಚಾರ, ಸಾಧು, ಸನ್ನಿಷ್ಠ ಈ ಹೆಸರು ಬರಬೇಕಾದ್ರೆ ಇದೆಲ್ಲವೂ ನಿರಂತರವಾಗಿ ನಮ್ಮ ಜೀವನದಲ್ಲಿ ನಡೀತಾ ಇರಬೇಕು, ಅದಕ್ಕೆ ಬಳಸ್ಬೇಕು ಅಂಥೇಳಿ ಪರಮಾತ್ಮ ಬಹಳ ಪ್ರಶಂಸೆಯಿಂದ ಯಜ್ಞದಾನ ತಪಸ್ಸುಗಳಲ್ಲಿರುವಂತಹ ಒಂದು ಉತ್ತಮ ದಾರಿಯನ್ನು ಹೇಳ್ತಾನೆ. ಇದು ಸಾರ್ವತ್ರಿಕ, ಇದು ವ್ಯಕ್ತಿಗತವಾಗಿ ಹೇಳ್ತಾ ಇಲ್ಲ. ಗೀತೆಯ ಉಪದೇಶ ಜಗತ್ತಿನಲ್ಲಿ ಯಾರ್ಯಾರು ಏನೇನು ಮಾಡಿದ್ರು ಯಜ್ಞಾದಾನ ತಪಸ್ಸುಗಳಲ್ಲಿ ಅಡಕವಾಗತ್ತೆ. ಆ ಯಜ್ಞಾದಾನ ತಪಸ್ಸುಗಳಿಗೆ ಮಾಡುವಂತ ಅನುಕೂಲಕರವಾದಂತಹ ವ್ಯಾಪಾರಗಳಲ್ಲಿ ಅಂದ್ರೆ ಕ್ರಿಯೆಗಳಲ್ಲಿ ಅಡಕವಾಗತ್ತೆ. ಆದ್ರಿಂದ ಇದನ್ನು ಸದ್ಭಾವ, ಸಾಧುಭಾವ ಅಂತ ಹೇಳಿ ಇದನ್ನು ಮಾಡುವ ಆರಂಭದಲ್ಲೂ ಓಂ ತತ್ ಸತ್ ಅಥವಾ ಓಂ ತತ್ ಸತ್ ಯಾವ್ದಾದ್ರೂ ಒಂದು ಶಬ್ದವಾದ್ರೂ ಆಗ್ಬೋದು, ಮೂರು ಶಬ್ದವೂ ಆಗಬಹುದು. ಹೀಗೆ ಅವನಿಂದ ಆರಂಭ, ಅವನಲ್ಲೇ ಇರೋದು, ಅವನ ಶಕ್ತಿಯನ್ನು ಬಳಸೋದು, ಅವನಲ್ಲೇ ಅರ್ಪಿತವಾಗೋದು, ಇಷ್ಟನ್ನು ಹೇಳಿದ್ದಾನೆ. ಈಗ ಕೊನೆಯಲ್ಲಿ ಹೇಳ್ತಾನೆ ಇಷ್ಟಕ್ಕೂ ಮೂಲ ಮಂತ್ರ ಒಂದಿದೆ ಎಂದ. ತದೇತದ್ ಯಜ್ಞದಾನ ತಪಾದಿ ಕರ್ಮ ತದೇತದ್ ಯಜ್ಞದಾನ ತಪ ಆದಿ ಕರ್ಮ ಅಸಾತ್ವಿಕಂ ಅಸಾತ್ವಿಕಂ ವಿಗುಣಮಪಿ ಶ್ರದ್ಧಾಪೂರ್ವಕಂ ಬ್ರಹ್ಮಣೋ ಅಭಿಧಾನತ್ರಯ ಪ್ರಯೋಗೇಣ ಸಗುಣಂ ಸಾತ್ವಿಕಂ ಸಂಪಾದಿತಂ ಭವತಿ. ಈಗ ಯಜ್ಞಾದಾನ ತಪಸ್ಸು ಅನ್ನುವಂಥದ್ದು ಮೂರನ್ನು ಮಾಡಬೇಕು ಅಂತ, ಅದು ನೋಡೋದಕ್ಕೆ ಸಾತ್ವಿಕವಾಗಿರೋಲ್ಲ, ಒಳ್ಳೆ ಗುಣಗಳು ಇರೋದಿಲ್ಲ. ಈಗ ಧರ್ಮವ್ಯಾಧನ ಮಾಂಸ ವ್ಯಾಪಾರ ಏನಪ್ಪ ಇದು ಅಂತ ಅನಿಸ್ಬಹುದು. ಹಾಗೆ ಬಾಕಿಯವರು ಕೂಡ ತಮ್ಮ ತಮ್ಮ ಕರ್ತವ್ಯವನ್ನು ಮಾಡುವಾಗ ಅದು ಸಾತ್ವಿಕ ಅನ್ನಲ್ಲ, ಕೆಲವು ಸಹಜವಾಗಿಯೇ ಅದು ಅಸಾತ್ವಿಕವಾಗಿಯೂ ವಿಗುಣವಾಗಿಯೂ ಕಾಣುತ್ತೆ. ಆದರೆ ಶ್ರದ್ಧೆಯಿಂದ ಬ್ರಹ್ಮದ ಹೆಸರಾದಂತಹ ಓಂ ತತ್ಸತ್ ಈ ಮೂರು ಪದಗಳನ್ನ ನೆನೆಸ್ಕೊಂಡು ಅದನ್ನೇ ಮನಸ್ಸಲ್ಲಿಟ್ಕೊಂಡು ಮಾಡ್ತಾ ಇದ್ರೆ, ಶ್ರದ್ಧೆಯಿಂದ ಮಾಡ್ತಾ ಇದ್ರೆ ಅದು ಸಗುಣವಾಗತ್ತೆ, ಸಾತ್ವಿಕವಾಗತ್ತೆ, ಉತ್ತಮೋತ್ತಮವಾಗತ್ತೆ ಇಂದ ಭಗವಂತ. ಅಂದ್ರೆ ನೀವು ಯಾವ ಕರ್ಮ ನಿಮ್ಮ ದೇಹದ ಸ್ವಭಾವ ಏನು ಅಂತಲ್ಲ, ನಿಮಗೆ ವಿಹಿತವಾದ ಕರ್ಮ ಲೋಕದೃಷ್ಟಿಯಲ್ಲಿ ತಾಮಸ ಇರಬಹುದು, ರಾಜಸ ಇರಬಹುದು, ಆದರೂ ಕೂಡ ಅದು ಸಚ್ಛಬ್ದವಾಗತ್ತೆ. ಶ್ರದ್ಧಾಪೂರ್ವಕವಾಗಿ ನಾಮತ್ರಯಗಳಿದೆಯಲ್ಲ, ಓಂ ತತ್ಸತ್ ನಾಮತ್ರಯಗಳನ್ನು ಪ್ರಯೋಗ ಮಾಡಿದ್ರೆ ಸಗುಣವಾಗಿ ಸಾತ್ವಿಕವಾಗತ್ತೆ. ಆದ್ರೆ ಇದರಲ್ಲಿ ಶ್ರದ್ಧೆ ಅನ್ನೋದು ಬಹಳ ಮುಖ್ಯ ಅಂತ ಭಗವಂತ ಶ್ರದ್ಧಾ ಪ್ರಧಾನವಾಗಿ ಇದು ಕೊನೆಯ ಶ್ಲೋಕವನ್ನು ಉಪಸಂಹಾರ ಮಾಡ್ತಾ ಇದ್ದಾನೆ. ತತ್ರ ಚ ಸರ್ವತ್ರ ಶ್ರದ್ಧಾ ಪ್ರಧಾನತೆಯ ಸರ್ವಂ ಸಂಪಾದ್ಯತೆ ತಸ್ಮಾತ್. ಈ ಜಗತ್ತಿನಲ್ಲಿ ಎಲ್ಲೆಲ್ಲೂ ಶ್ರದ್ಧೆಯೇ ಪ್ರಧಾನ. ಶ್ರದ್ಧಾ ಅನ್ನೋದು ನಂಬಿಕೆ, ನಂಬಿಕೆ ಅನ್ನೋದು ಜೀವನದ ಉಸಿರು. ಮನುಷ್ಯನಿಗೆ ನಾಳೆ ಬದುಕ್ತೀನಿ ಅಂತ ಇವತ್ತು ಕೂಡ ಹಾಕೊಳ್ಳೋದು. ಎಲ್ಲಾ ವಿಧವಾದ ಕರ್ಮಗಳಿಗೂ ಫಲದ ದೃಷ್ಟಿಯಲ್ಲಿ ಶ್ರದ್ಧೆಯೇ ಮುಖ್ಯ. ಶ್ರದ್ಧೆ ಇಲ್ಲದೆ ಹೋದ್ರೆ ಅವನಿಗೆ ಬಾಳೆ ಇಲ್ಲ. ಆದ್ರಿಂದ ನಂಬಿಕೆ ಅನ್ನೋದು ಪ್ರತಿಯೊಂದು ಜಾಗದಲ್ಲೂ, ವೇದಾಂತಕ್ಕೂ ಗುರುಗಳ ಮೇಲೆ ನಂಬಿಕೆ, ಶಾಸ್ತ್ರದ ಮೇಲೆ ನಂಬಿಕೆ. ಹೇಳಿ ಒಂಚೂರು. ಶ್ರದ್ಧೆ ಬಹಳ ಮುಖ್ಯ. ನಂಬಿಕೆ ಇಲ್ಲದೆ ಹೋದ್ರೆ, ಕಾಟಾಚಾರವಾಗಿ ಮಾಡಿದ್ರೆ ಅದು ಯಾವ ಫಲವನ್ನು ಕೊಡೋದಿಲ್ಲ. ಅವನಿಗೂ ಆ ಕರ್ಮದಲ್ಲಿ ಶ್ರದ್ಧೆ ಇದೆ, ಕಾಟಾಚಾರ ಇದ್ದಾಗ ದೇವತೆಗೂ ಅಪಚಾರ, ಕರ್ಮಕ್ಕೂ ಅಪಚಾರ, ಮಂತ್ರಕ್ಕೂ ಅಪಚಾರ, ದೇಶಕಾಲಕ್ಕೆಲ್ಲ ಅಪಚಾರ. ಅದು ಶ್ರದ್ಧೆ ಅನ್ನೋದು ಟೈಮ್ ವೇಸ್ಟು. ಆ ರೀತಿ ಮಾಡೋದಿಲ್ಲ, ಟೈಮ್ ವೇಸ್ಟು, ದ್ರವ್ಯ ವೇಸ್ಟು, ಎನರ್ಜಿ ವೇಸ್ಟು, ಎಲ್ಲವೂ ದಂಡ, ಏನು ಪ್ರಯೋಜನ ಆಗೋಲ್ಲ. ಅದೆಲ್ಲ ಶ್ರದ್ಧಾ ಪ್ರಧಾನವಾಗಿ ಆದರೆ ಅದು ಕರ್ಮದಲ್ಲಿ ಲೋಪ ಇರೋ ಸ್ವಭಾವ. ಯಾವ ಕರ್ಮವನ್ನು ಪೂರ್ತಿ ಸಾಧನೆ ಮಾಡೋಕ್ಕಾಗಲ್ಲ. ಅದು ಶ್ರದ್ಧಾಯುಕ್ತವಾಗಿ ಮಾಡಿಬಿಟ್ಟು ಓಂ ತತ್ಸತ್ ಹೇಳ್ಬಿಟ್ರೆ ಅದು ಸಾಧನೆ ಮಾಡ್ಬಿಡತ್ತೆ. ನಮಗೆ ಮಂತ್ರ ಪೂರ್ತಿ ಗೊತ್ತಿರಲ್ಲ, ರುದ್ರಾಧ್ಯಾಯ ಕಲ್ತಿರಲ್ಲ, ಪೂಜಾ ವಿಧಾನ ಕರೆಕ್ಟಾಗಿ ಗೊತ್ತಿರಲ್ಲ. ಆದ್ರೂ ಕೂಡ ಶ್ರದ್ಧೆ ಇದೆ, ಓಂ ತತ್ಸತ್ ಪದವನ್ನು ಬಳಸಿದೀವಿ, ಭಗವಂತ ಭಕ್ತಿ ಇದೆ ಅಂದ್ರೆ ಸಾಧನೆ ಆಗ್ಬಿಡತ್ತೆ. ಹೌದು. ಅದರಲ್ಲೂ ಫಲಾಪೇಕ್ಷೆ ಇದ್ರೆ ರಾಜಸ, ಫಲಾಪೇಕ್ಷೆ ಇಲ್ಲದೆ ಹೋದ್ರೆ ಸಾತ್ವಿಕ. ಇನ್ನು ಅದುಂಟು. ಫಲಾಪೇಕ್ಷೆ ಇಲ್ಲದೇನೆ ಶ್ರದ್ಧೆಯಿಂದ ಓಂ ತತ್ಸತ್ ಮಾಡಿದ್ರೆ ಸಾತ್ವಿಕ ಆಗತ್ತೆ. ಕರೆಕ್ಟ್. ಫಲಾಪೇಕ್ಷೆ ಇಲ್ಲದೆ ಓಂ ತತ್ಸತ್ ಪದ ಹೇಳಿಸ್ಕೊಂಡು ಶ್ರದ್ಧೆಯಿಂದ ಮಾಡಿದ್ದಾದ್ರೆ ಅದು ಸಾತ್ವಿಕವಾಗತ್ತೆ.
ಅಶ್ರದ್ಧಯಾ ಹುತಂ ದತ್ತಂ ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತಂಚಯತ್ ತಪಸ್ತಪ್ತಂ ಕೃತಂ ಜಗತ್ ಅಸದಿತ್ಯುಚ್ಯತೆ ಪಾರ್ಥ ಅಸದಿತ್ಯುಚ್ಯತೆ ಪಾರ್ಥ ತತ್ ಪ್ರೇತ್ಯ ನೋ ಇಹ ನ ಚ ತತ್ ಪ್ರೇತ್ಯನೋ ಇಹ ಅಶ್ರದ್ಧಯಾ ಹುತಂ ದತ್ತಂ ತಪಸ್ತಪ್ತಂ ಕೃತಂ ಜಗತ್ ಅಸದಿತ್ಯುಚ್ಯತೆ ಪಾರ್ಥ ನ ಚ ತತ್ ಪ್ರೇತ್ಯನೋ ಇಹ ಅಶ್ರದ್ಧಯಾ ಹುತಂ ದತ್ತಂ ತಪಃ ತಪ್ತಂ ಕೃತಂ ಚ ಯತ್ ಅಸತ್ ಇತಿ ಉಚ್ಯತೆ ಪಾರ್ಥ ನ ಚ ತತ್ ಪ್ರೇತ್ಯ ನೋ ಇಹ. ಕೇಳಿ ಅನುಪಮ ಕೇಳಿ. ಕಿರಣ್ ಅವ್ರು ಹೇಳಿದ್ದು ಶಾಸ್ತ್ರ ಗೊತ್ತಿಲ್ದೆ ಇದ್ರುವೆ ಶ್ರದ್ಧೆಯಿಂದ ಓಂ ತತ್ಸತ್ ಅಂತ ಹೇಳಿ ಕೆಲಸ ಫಲ ಅಪೇಕ್ಷೆ ಇಲ್ಲದೆ ಕೆಲಸ ಮಾಡಿದ್ರೆ ಸಾತ್ವಿಕ ಆಗತ್ತೆ. ಹೌದು, ಸಾತ್ವಿಕ ಆಗತ್ತೆ. ಶ್ರದ್ಧೆ ಇದೆ, ಭಕ್ತಿ ಇದೆ, ಓಂ ತತ್ಸತ್ ಹೇಳ್ತಾನೆ, ಶಾಸ್ತ್ರ ಗೊತ್ತಿಲ್ಲ, ಏನೋ ಒಂದು ಹೇಳ್ಕೊಂಡು ಮಾಡ್ಕೊಂಡು ಹೋಗ್ತಾನೆ, ಅದು ಸಾತ್ವಿಕವೇ ಆಗತ್ತೆ. ನೆಪ ಆಗ್ಬಾರ್ದು ಅನ್ಸುತ್ತೆ. ಶಾಸ್ತ್ರ ಗೊತ್ತಿಲ್ಲದೆ ಇರೋದಕ್ಕೆ ಒಂದು ನಂಗೆ ಶಾಸ್ತ್ರ ಗೊತ್ತಿಲ್ಲ ಪರವಾಗಿಲ್ಲ ಆಗೋಗುತ್ತೆ ಅಂತ ಹಂಗ ಆಗ್ಬಾರ್ದು. ಅದು ಉದ್ದೇಶಪೂರ್ವಕವಾಗಿ ಗೊತ್ತಿಲ್ಲ ಮಾಡ್ಕೋಬಾರ್ದು. ಅದು ಸನ್ನಿವೇಶ ಸಂದರ್ಭ ಆಗಿರುತ್ತೆ. ಗೊತ್ತಾಕೋಕ್ ಆಗಿರಲ್ಲ, ಗೊತ್ತಾಕೋಕ್ ಆಗ್ತಾ ಇರಲ್ಲ. ಅದು ಪರವಾಗಿಲ್ಲ. ಶ್ರದ್ಧೆ ಭಕ್ತಿ ಇದ್ದು ಒಂದು ತತ್ಸ ಸೇರ್ಕೊಂಡು ಕರ್ಮ ಮಾಡಿದ್ರೆ ಸಾತ್ವಿಕ ಆಗುತ್ತೆ. ಪ್ರಿಟೆಂಟ್ ನೆಪ ಇರಬಾರ್ದು. ಆ ಪ್ರಿಟೆಂಟ್ ತಪ್ಪು. ಪ್ರಿಟೆನ್ಸ್ ಅರ್ಥ ಹೇಳಿ. ಶ್ರದ್ಧೆಯ ಈಗ ಮನುಷ್ಯ ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಕಾಟಾಚಾರ ಮಾಡಬಾರ್ದು ಅಂತ. ಮುಗಿಯಲಪ್ಪ ಇದು ಅಂತ ಮಾಡಿದ್ರೆ ಅದ್ರಲ್ಲಿ ಶ್ರದ್ಧೆ ಇಲ್ಲ ಅಂತ ಗೊತ್ತಾಗುತ್ತೆ. ಮುಗಿಯೋದ್ರಲ್ಲೂ ಪ್ರೀತಿ ಇರೋಲ್ಲ, ಕಾಟಾಚಾರದಲ್ಲಿ ಶ್ರದ್ಧೆ ಇರೋಲ್ಲ. ಅಯ್ಯೋ ಇನ್ನೊಬ್ಬರ ಬಲಾತ್ಕಾರ ಏನ್ ಮಾಡುದು ಅಂದ್ರೆ ಅವ್ನಿಗೆ ಇಷ್ಟ ಇರೋಲ್ಲ. ಅಂದ್ರೆ ಯಾವುದೇ ಮಾಡ್ಬೇಕಾದ್ರೂ ಶ್ರದ್ಧೆ ಬಲವಾಗಿದ್ರೆ ಅದ್ರಲ್ಲಿ ತುಂಬಾ ಮನಸ್ಸು ಏಕಾಗ್ರತೆಯಿಂದ ಅಚ್ಚುಕಟ್ಟಾಗಿ ಬಹಳ ಪ್ರೇಮದಿಂದ ಮಾಡುವಾಗ್ಲೇ ಅದರ ಆನಂದವನ್ನ ಅನುಭವಿಸ್ತಾ ಹಾಗೆ ಮಾಡ್ಬೇಕು. ಅದನ್ನ ಅಶ್ರದ್ಧೆಯಿಂದ ಮಾಡಿದಂತಹದ್ದು ಹೋಮ ಅಂದ್ರೆ ಯಜ್ಞ, ದತ್ತ ಅಂದ್ರೆ ದಾನ, ತಪಃ ಅಂದ್ರೆ ತಪಸ್ಸು, ಇನ್ನು ಏನೇನ್ ಮಾಡಿದ್ರು ಕೃತಂಚಯದು ಎಲ್ಲವೂ ಕೂಡ ಅಸತ್ ಅಂತೇಳಿ ಭಗವಂತ ಅದೆಲ್ಲ ವೇಸ್ಟು, ಅದು ಏನು ಮಾಡಿದ್ದ ಹಾಗೆ ಅಲ್ಲ, ಅದು ಅಸತ್ತು ಅಂದ್ರೆ ಕೆಟ್ಟ ಕರ್ಮ ಅಂತ ಎರಡು ಅರ್ಥ ಬರುತ್ತೆ ಇಲ್ಲಿ. ಅಸತ್ ಅಂದ್ರೆ ಭಗವಂತನಿಗೆ ಪ್ರೀತಿಯಾಗ್ಲಿ, ಅವನ ದಾರಿಗೆ ನಾವು ಸೇರ್ಕೊಳ್ಳೋಣ, ಆ ಭಕ್ತಿ ಮಾರ್ಗದ ಜೊತೆಯಲ್ಲಿ ನಾವು ಹೋಗ್ಬೇಕು ಅನ್ನೋದು ಇಲ್ಲದೆ ಹೋದ್ರೆ ಆ ಮಾಡಿದ ಕರ್ಮ ವೇಸ್ಟ್, ಕಾಟಾಚಾರ. ಜನ ಏನ್ ಅನ್ಕೋತಾರೋ. ಈಗ ನಮ್ಮೂರ ಸಮಾಜಗಳಲ್ಲಿ ಏನಾಗಿದೆ ಅಂದ್ರೆ ಜನರಿಗೆ ಭಯ ಪಟ್ಟು ಕೆಲಸ ಮಾಡೋದು, ಅಂದ್ರೆ ಹಬ್ಬ ಹರಿದಿನ ಮಾಡೋದು. ಹಾಗಾಗಬಾರ್ದು. ಮನುಷ್ಯ ತನ್ನ ಶ್ರದ್ಧೆಯಿಂದ ತನ್ನ ಯೋಗ್ಯತೆ ಇಟ್ಕೊಂಡು ಅಚ್ಚುಕಟ್ಟಾಗಿ ಪರಮಾತ್ಮನ ಪ್ರೇಮವನ್ನ ಬೆರೆಸ್ಕೊಂಡು ಮಾಡಬೇಕು. ಆ ಪ್ರೇಮ ಬೆರೆತಾಗಲೇ ಅದ್ರ ಪ್ರತಿಯೊಂದು ಇಂಚಿನಲ್ಲೂ ಶ್ರದ್ಧೆ ಬರುತ್ತೆ. ನಮಗೆ ಅನ್ನಿಸ್ತಾ ಇದೆ, ನಾವು ಬಾಲ್ಯದಲ್ಲಿ ಯಾವುದೇ ಹಬ್ಬ ಬಂದ್ರು ಬಹಳ ಶ್ರದ್ಧೆಯಿಂದ ಕುಣಿದಾಡ್ಕೊಂಡು ಅಯ್ಯೋ ಆ ಫಲವಸ್ತು ಕಟ್ಟೋದೇನೋ, ಆ ಮಾವಿನ ಸೊಪ್ಪು ಅದು ಕಟ್ಟೋದು, ಆ ಮಂಟಪ ಮಾಡೋದು, ಅದೆಲ್ಲ ಬಹಳ ಶ್ರದ್ಧೆ ಇರ್ತಿತ್ತು. ಈಗ ನೋಡಿದ್ರೆ ಯಾಕಷ್ಟಲ್ಲ ಒದ್ದಾಡಬೇಕು, ಹಿಂಸೆ ಅನಿಸ್ಬಿಟ್ಟು ಯಾವುದ್ರಲ್ಲೂ ಶ್ರದ್ಧೆನೇ ಕಾಣಲ್ಲ. ನಮಗೆ ಯಾಕೆ ಹೀಗಾಗಿದೆ ಗೊತ್ತಿಲ್ಲ. ಬಟ್ ಮನುಷ್ಯ ತಾನು ಮಾಡಬೇಕಾದ ಕರ್ತವ್ಯದಲ್ಲಿ ಬಹಳ ಶ್ರದ್ಧೆ ಇರಬೇಕು. ಶ್ರದ್ಧೆ ಇಲ್ಲದೆ ಹೋದ್ರೆ ಅದು ಅಸತ್ತಾಗತ್ತೆ ಅಂತ. ಇದು ತೈತ್ರೀಯದಲ್ಲಿ ಅಸನ್ನೇವಸ ಭವತಿ ಅಸದ್ಬ್ರಹ್ಮೇತಿ ವೇದಚೀತ್ ಅಂತ ಒಂದು ವಾಕ್ಯ ಆರಂಭವಾಗುತ್ತೆ. ಪರಮಾತ್ಮನೇ ಇಲ್ಲ ಅಂತ ತಿಳ್ಕೊಂಡವನು ಅಸತ್ ಪುರುಷನಾಗ್ತಾನೆ. ಪರಮಾತ್ಮನೇ ಇಲ್ಲ ಅನ್ನೋನು ತಾನೇ ಇಲ್ಲ ಅಂತ ಹೇಳ್ಕೊಂಡಾಗ ತನ್ನನ್ನೇ ಇಲ್ಲ ಅಂತ ಮಾಡ್ಕೋತಾನೆ. ಅವನನ್ನ ಸಾಧು ಅಂತೂ ಅಂದ್ಕೊಳ್ಳಲ್ಲ, ಸಜ್ಜನ ಅಂತಲೂ ಅಂದ್ಕೊಳ್ಳಲ್ಲ ಅಂತ. ಯದ್ಯಪಿ ಪರಮಾತ್ಮನ ಅನುಭವ ಸ್ವರೂಪನಾಗಿ ಕೇವಲ ಶ್ರದ್ಧಾ ಮಾತ್ರನಲ್ಲ, ಅಂದ್ರೆ ಬರಿಯ ಶ್ರದ್ಧೆಯಿಂದ ನಂಬಬೇಕಾದದ್ದಲ್ಲ, ಅನುಭವವನ್ನ ಒಪ್ಕೊಳ್ಳೋದೇ ಅಷ್ಟೇ ಹೊರತು ಏನೋದಲ್ಲ. ಆದ್ರೂ ಕೂಡ ಲೋಕದಲ್ಲಿ ಪರಮಾತ್ಮನ ಬಗ್ಗೆ ಶ್ರದ್ಧೆ ಇದ್ದರೆ ಅಷ್ಟಕ್ಕೆ ಅವನು ಬಹಳ ಸಾಧು, ಸಂತಮೇನಂತತೋ ವಿದುಹು ಮಹಾ ಸತ್ಪುರುಷ ಅಂತ ಕರೀತಾರೆ. ಶ್ರದ್ಧೆಯಲ್ಲೇ ಅಷ್ಟು ಗೌರವ ಜನ ಕೊಟ್ಟ ಮೇಲೆ ಇನ್ನು ಅವನಿಗೆ ಪರಮಾತ್ಮನ ಮೇಲೆ ಭಕ್ತಿಯೋ ಅನುಭವವೂ ಇದ್ರೆ ಎಷ್ಟು ದೊಡ್ಡವನವನು. ಆದ್ರಿಂದ ಅಸತ್ತು ನಾವು ಆಗಬಾರ್ದು. ಅಲ್ಲೋ ಅಸತ್ತು ನಾವು ಆಗಬಾರ್ದು, ನಮ್ಮ ಮಾರ್ಗವೂ ಕೆಟ್ಟ ಹೋಗಬಾರ್ದು, ಸಮಾಜವು ಸನ್ಮಾರ್ಗದಲ್ಲಿ ಇರಬೇಕು ಅಂದ್ರೆ ಶ್ರದ್ಧೆ ಅನ್ನೋದು ಬಹಳ ಮುಖ್ಯ. ಶ್ರದ್ಧೆ ಇಲ್ಲದೆ ಹೋದ್ರೆ ಅದರಲ್ಲಿ ನಿಷ್ಠೆ ಬರೋಲ್ಲ.
ಆಮೇಲೆ ಆಸಕ್ತಿ ಬರೋಲ್ಲ, ಏಕಾಗ್ರತೆ ಬರೋಲ್ಲ, ರುಚಿ ಬರೋದಿಲ್ಲ. ಅದನ್ನ ಶ್ರದ್ಧೆ ಬಹಳ ಮುಖ್ಯವಾದದ್ದು ಅನ್ನೋದನ್ನು ಪರಮಾತ್ಮ ಒತ್ತಿ ಹೇಳ್ತಾನೆ. ನೀವು ಕರ್ಮದಲ್ಲೂ ಶ್ರದ್ಧೆ ಬೇಕು, ಭಕ್ತಿ ಮಾರ್ಗದಲ್ಲಿ ಪ್ರೇಮದಲ್ಲೂ ಶ್ರದ್ಧೆ ಇರಬೇಕು, ಅನುಭವದಲ್ಲಿ ಮುಂದೆ ಅನುಭವ ಬರುತ್ತೆ ಇದಂತ ತಿಳ್ಕೊಂಡ್ರೆ ಅಲ್ಲೂ ಶ್ರದ್ಧೆ ಆರಂಭದಲ್ಲಿ ಬೇಕು. ಅಂದ್ರೆ ನೀವು ಕರ್ಮ, ಉಪಾಸನೆ, ಜ್ಞಾನ ಮೂರಕ್ಕೂ ಶ್ರದ್ಧೆ ಇದ್ಲೇಬೇಕು. ಶ್ರದ್ಧಾವಾನ್ ಲಭತೆ ಜ್ಞಾನಂ ಅಂತ ಹೇಳಿರೋದು ವಾಕ್ಯ ಅನುಭವ ಬರೋಲ್ವಲ್ಲ, ಅದು ಹೇಳಿದ್ದು ಹೌದು ಅಂತ ಅನ್ನಿಸ್ಬೇಕಾದ್ರೆ ನಮ್ಮ ಅನುಭವವನ್ನು ಪರೀಕ್ಷೆ ಮಾಡ್ಕೋಬೇಕಲ್ಲ. ಆದ್ರಿಂದ ಶ್ರದ್ಧೆ ಅನ್ನೋದು ಬಹಳ ಮುಖ್ಯ ಜೀವನದಲ್ಲಿ. ಶ್ರದ್ಧಾ ಪ್ರತಿಷ್ಠಾ ಲೋಕಸ್ಯ ದೇವಿ. ಈ ಜಗತ್ತಿನ ಎಲ್ಲಕ್ಕೂ ಶ್ರದ್ಧೆನೇ ಆರಂಭ. ಯೋ ಯತ್ ಶ್ರದ್ಧಾ ಸಯೇವ ಸಹ. ಯಾವನಿಗೆ ಯಾವುದ್ರಲ್ಲಿ ಶ್ರದ್ಧೆ ಇದೆಯೋ, ಯಾವುದ್ರಲ್ಲಿ ಮನಸ್ಸನ್ನು ಇಡ್ತಾನೋ ಅದೇ ಆಗ್ಬಿಡ್ತಾನೆ ಅಂತ. ಶ್ರದ್ಧಾಮಯೋಯಂ ಪುರುಷಃ ಯೋ ಯತ್ ಶ್ರದ್ಧ ಸಯೇವ. ನಿಮ್ ನಂಬಿಕೆ ತುಂಬಾ ಯಾವುದ್ರಲ್ಲಿ ಇದೆಯೋ ಅದನ್ನೇ ನೀವು ಯೋಚನೆ ಮಾಡ್ತೀರಿ, ಅದೇ ಆಗ್ಬಿಡ್ತೀರಿ ಅಂತ ಹೇಳಿ ಹೀಗೆ ಶ್ರದ್ಧೆಯನ್ನು ಹೊಗಳಿ ಅಶ್ರದ್ಧೆಯನ್ನು ನಿಂದೆ ಮಾಡಿದಾನೆ. ಅವನು ಅಸತ್ತಾಗ್ಬಿಡ್ತಾನೆ, ಅಸನ್ಮಾರ್ಗಕ್ಕೆ ಹೋಗ್ತಾನೆ, ಕೆಟ್ಟವನಾಗ್ಬಿಡ್ತಾನೆ, ಸಮಾಜವನ್ನು ಹಾಳು ಮಾಡ್ಬಿಡ್ತಾನೆ ಅಂತ ಹೇಳಿ ಈ ರೀತಿಯಾಗಿ ಅಶ್ರದ್ಧೆಯ ನಿಂದಾ ಶ್ಲೋಕ. ಅಶ್ರದ್ಧಯ ಅಶ್ರದ್ಧಯಾ ಹುತಂ ಹವನಂ ಕೃತಂ. ಅಶ್ರದ್ಧಯಾ ಹುತಂ ಹವನಂ ಕೃತಂ. ಅಶ್ರದ್ಧಯಾ ದತ್ತಂಚ ಬ್ರಾಹ್ಮಣೇಭ್ಯಃ. ಅಶ್ರದ್ಧಯಾ ದತ್ತಂಚ ಬ್ರಾಹ್ಮಣೇಭ್ಯಃ. ಅಶ್ರದ್ಧಯಾ ತಪಸ್ತಪ್ತಂ ಅನುಷ್ಠಿತಂ. ಅಶ್ರದ್ಧಯಾ ತಪಸ್ತಪ್ತಂ ಅನುಷ್ಠಿತೇ. ಶ್ರದ್ಧೆಯವ ಕೃತಂಚ ಯತ್ ಸ್ತುತಿ ನಮಸ್ಕಾರಾದಿ. ತಥಾ ಶ್ರದ್ಧಯೇವ ಕಥಂಚ ಯತ್ ಸ್ತುತಿ ನಮಸ್ಕಾರಾದಿ. ತತ್ಸರ್ವಂ ಅಸದಿತ್ಯುಚ್ಯತೆ. ತತ್ಸರ್ವಂ ಅಸದಿತ್ಯುಚ್ಯತೆ. ಅಶ್ರದ್ಧೆಯಿಂದ ಹೋಮ ಮಾಡಿದ್ದು ಸೋಮನ ಪಟ ಅಗ್ನಿ ಹಾಕೋರು ಸುಟ್ಟು ಕಡ್ಡಿ ಸುಟ್ಟು ಅಂತ ಹೇಳ್ತಾರ. ಅದು ಕಡ್ಡಿ ಸುಡೋದು ಅನ್ನೋದು ಅಶ್ರದ್ಧೆಯ ಮಾತು. ಅಂದ್ರೆ ಹೋಮ, ಹವಿಸ್ಸು, ದೇವತೆಗೆ ಅರ್ಪಣೆ, ಸಮರ್ಪಣೆ ಅನ್ನೋದು ಬಿಟ್ಟು ಹಾಕ್ಬಿಟ್ರು, ಬೆಂಕಿಗೆ ಹಾಕಿ ಸುಟ್ಬಿಟ್ರು ಅಂದ್ರೆ ಅದು ಅಶ್ರದ್ಧೆಯ ಮಾತಾಗತ್ತೆ. ಅಂದ್ರೆ ಯಾವುದೇ ಕ್ರಿಯೆಯಲ್ಲೂ ಶ್ರದ್ಧೆ ಇದ್ದರೆ ಆ ಕ್ರಿಯೆಯಲ್ಲಿ ಮನುಷ್ಯನಿಗೆ ಒಂದು ಭಾವ ಇದು ಅಂತದ ನಿಷ್ಠೆ, ಅದರಲ್ಲಿ ರುಚಿ ಕಾಣುತ್ತೆ, ನಿಧಾನವಾಗಿ ಮಾಡ್ತಾನೆ. ಆದ್ರಿಂದ ಹೋಮನವು ಅಶ್ರದ್ಧೆಯಿಂದ ಮಾಡಬಾರದು. ಅಶ್ರದ್ಧೆಯಿಂದ ಹೋಮ ಮಾಡಿದ್ರೆ ಅದು ಹೋಮ ಅಂತ ಅನ್ನಿಸ್ಕೊಳ್ಳಲ್ಲ, ಸುಮ್ಮನೆ ಒಂದು ಚೇಷ್ಟೆ ಆಗ್ಬಿಡುತ್ತೆ. ಆದ್ರಿಂದ ಅಶ್ರದ್ಧೆಯ ಹುತಂ ಹವನಂ ಕೃತಂ. ಅಶ್ರದ್ಧೆಯಾಚ ದತ್ತಂ ಬ್ರಾಹ್ಮಣೇಭ್ಯ. ಬ್ರಾಹ್ಮಣನ್ ಕರೋದು, ಅಯ್ಯೋ ಕೊಡೋ ಮಾರಾಯ, ಪೀಡಿಸ್ತಾರ, ಏನ್ ಕೊಡ್ಬೇಕು ಕೊಟ್ಟು ಕಳಿಸೋ, ಇದಾಗಲ್ಲ ಕಣ ಅಂತ ಹೇಳಿ ಅಶ್ರದ್ಧೆಯಿಂದ ಅವರಿಗೆ ಅಯ್ಯೋ ತಗೊಂಡೋಗ್ರಿ, ಏನಾದ್ರು ಮಾಡ್ಕೊಂಡು ಹೋಗ್ರಿ ಅಂತೇಳಿ ಅವರಲ್ಲಿ ಗೌರವವೂ ಇಲ್ಲದೆ, ಕೊಡೋ ವಿಧಾನದಲ್ಲೂ ಒಂದು ಶ್ರದ್ಧೆ ಇಲ್ಲದೆ, ಅದರ ನಿಜವಾದಂತಹ ಯೋಗ್ಯತೆ, ದಾನದ ಯೋಗ್ಯತೆ ತಿಳ್ಕೊಳ್ಳದೆ ಸುಮ್ಮನೆ ದಾನ ಮಾಡೋದು. ನಮ್ಮಲ್ಲಿ ಒಬ್ರು ಬ್ರಹ್ಮಚಾರಿಗಳನ್ನು ಕರೆದಿದ್ರು. ಆ ಬ್ರಹ್ಮಚಾರಿ ಪಾಪ ಅವರ ಹತ್ರ ಹೋಗಿ ಷಷ್ಠಿ ಅವ್ರ ಮನೇಲಿ ಬ್ರಹ್ಮಚಾರಿ ಹಬ್ಬ ಮಾಡದೆ ಹೋದ್ರೆ ಆಗೋಲ್ಲ, ಮನೆಯವರೆಲ್ಲ ಬೈದ್ ಬಿಟ್ಟಿದ್ದಾರೆ. ಯಜಮಾನ ಹೋಗಿ ಸ್ಕೂಲಲ್ಲಿ ಒಬ್ಬ ಬ್ರಹ್ಮಚಾರಿ ಹಿಡ್ಕೊಂಡ, ನೀನ್ ಬಾ ಅಂತ. ಆಗೋಲ್ಲ ಇಲ್ಲ ಕಣ, ನೀನ್ ಬರ್ದೆ ಹೋದ್ರೆ ನಂಗೆ ಊಟ ಹಾಕಲ್ಲ, ನೀನ್ ಬರ್ಬೇಕು. ಸರಿ ಬಂದಾಯ್ತು. ಸ್ಕೂಲಿಂದ ಹಾಗೆ ಕೈಕಾಲು ತೊಳ್ಕೊಂಡು ಬಂದ. ಕೂತ 11 ಗಂಟೆ ಆಗ್ಬಿಟ್ಟಿದೆ, ಬೇಗ ಊಟ ಮಾಡೋ, ನಂಗೆ ಹಸಿವಾಗ್ತಾ ಇದೆ ಅಂತ. ಏನ್ ಶ್ರದ್ಧೆ ಅನಿಸ್ತು. ಆಮೇಲೆ ಅವ್ರು ಹೇಳಿದ್ರು, ಒಂದು ಹಸ್ತೋದಕ ಹಾಕ್ರಿ ಅವ್ರಿಗೆ ಅಂದ್ರು. ಇದು ಬೇರೆ ಕಾಟಾಚಾರ, ಇವನಿಗೆ ಹಸ್ತೋದಕ ಬೇರೆ ಕೇಡು, ಹಿಡಿ ಕೈಯ ತಗೋ ಅಂತ. ಹೀಗೆ ಇದೆಲ್ಲ ಅಶ್ರದ್ಧೆಯ ಅಭಿವ್ಯಕ್ತಿ. ಮನುಷ್ಯನಿಗೆ ಅಶ್ರದ್ಧೆ ಇದೆ ಅಂತಂದ್ರೆ ಯಾರ ಮೇಲೂ ಏನೂ ಗೌರವ ಇರೋದಿಲ್ಲ, ಏನು ನಂಬಿಕೆ ಇರೋದಿಲ್ಲ. ಅಂದ್ರೆ ಏನು, ಈಗ ಬಂದವರನ್ನ 1-2 ಸಲ ನಾಟಕಕ್ಕೆ ಹೊಗಳಿರ್ತಾರೆ, ಹೋದ್ ಕೂಡ ಪೀಡೆ ಹೋಯ್ತು, ಸದ್ಯ ಬದುಕೊಂಡ್ವೆ. ಇದು ಯಾರ ಮಂದ್ ಗೋಳೈಕೋತಾರೆ ಇವರು. ಮನುಷ್ಯನಲ್ಲಿ ಈ ಮಾಯಾ ಕಪಟ ಇದೆಲ್ಲ ಅಶ್ರದ್ಧೆಯಿಂದಲೇ ಬರೋದು. ಒಳಗೊಂದು ಹೊರಗೊಂದು ನಂಬಿಕೆ ಇಲ್ಲ. ಯಾರೇ ಬರ್ಲಿ, ಬಂದವರು ಭಗವಂತನ ಸ್ವರೂಪ, ಅವರನ್ನ ಗೌರವದಿಂದ ಕಾಣಬೇಕು. ನಾನು ಮನೆ ಇಟ್ಕೊಂಡವನು, ನಮ್ಮ ಹತ್ರ ಬರೋರನ್ನ ಕರಿಬೇಕು, ಈ ರೀತಿ ಇರೋದೇ ಇಲ್ಲ. ಆದ್ರಿಂದ ಬ್ರಾಹ್ಮಣರಿಗೆ ಏನೇ ಕೊಡಬೇಕಾದ್ರೂ ನಾನು ಧನ್ಯನಾದೆ, ಇವರು ನಾನು ಕೊಟ್ಟದನ್ನು ಸ್ವೀಕಾರ ಮಾಡಿ ನನ್ನನ್ನು ಉದ್ಧಾರ ಮಾಡಿದ್ರು. ಎದ್ದಾತು ಸೌಮ್ಯತಾ ಸೇಯಂ ಪೂರ್ಣೇಂದೋ ರಕಲಂಕಿತ ಅಂತ ಹೊಗಳ್ತಾನೆ. ಚಂದ್ರನಲ್ಲಿ ಕಲೆ ಇಲ್ಲ ಅನ್ನೋದನ್ನ ಎಲ್ಲಿ ತೋರಿಸ್ಬೇಕು ಅಂದ್ರೆ, ದಾನ ಮಾಡುವವನಲ್ಲಿ ಸೌಮ್ಯವಾದ ಮುಖ ಇರುತ್ತಲ್ಲ, ಅದೇ ಪೂರ್ಣಚಂದ್ರ. ಅದಲ್ಲ ಅಂದ್ರು ಅವರು. ನೀವು ಪೂರ್ಣಚಂದ್ರ ನೋಡ್ತೀರಲ್ಲ, ಅದು ಪೂರ್ಣಚಂದ್ರ ಅಲ್ಲ, ಅದ್ರ ಕಳಂಕ ಇದೆ, ಕಪ್ಪಿದೆ, ಜಿಂಕೆನೋ ಮೊಲನೋ ಇದೆ. ಪೂರ್ಣಚಂದ್ರ ನೋಡ್ಬೇಕು. ತುಂಬಾ ದಾನ ಮಾಡಿದ್ರು, ಮನಸ್ಸಲ್ಲಿ ಒಂಚೂರು ಅಹಂಕಾರವಿಲ್ಲದೆ ವಿನಯದಿಂದ ಧನ್ಯನಾದೇನ್ ದಾನ ಕೊಡ್ತಾನಲ್ಲ, ಅವನ ಮುಖ ನೋಡಿ, ಅದು ಪೂರ್ಣಚಂದ್ರ ಅಂತ. ಬಲಿ ಚಕ್ರವರ್ತಿ
ಗುರುಗಳೇ ಅಶ್ರದ್ಧೆಯ ದತ್ತಂ ಬ್ರಾಹ್ಮಣರಿಗೆ ಅಲ್ಲೇ ನಮ್ಮ ಕೊಟ್ಟಿದ್ದು ಹೋಗಿ. ಇನ್ನು ಅಶ್ರದ್ಧೆಯ ತಪಸ್ತಪ್ತಂ, ಏನೋ ಜಾಗರಣೆ ಮಾಡ್ಬೇಕು ಉಪವಾಸ ಮಾಡ್ಬೇಕು ಅಂತ ಹೇಳಿ ಅಶ್ರದ್ಧೆಯಿಂದ ತಪಸ್ಸನ್ನ ಮಾಡಿದರೆ ಅದು ಫಲವೇ ಆಗೋದಿಲ್ಲ. ತುಂಬಾ ಶ್ರದ್ಧೆಯಿಂದ ಮಾಡಬೇಕು. ಎಷ್ಟಾದ್ರೂ ಮಾಡ್ಲಿ, ಮಾಡೋದನ್ನ ಬಹಳ ಶ್ರದ್ಧೆಯಿಂದ ತಪಸ್ಸನ್ನ ಮಾಡ್ಬೇಕು. ಸೇವೆ ಮಾಡುವಾಗಲೂ ಶ್ರದ್ಧೆಯಿಂದ ಮಾಡಬೇಕು. ಇನ್ನು ಕರ್ಮ ಮಾಡುವಾಗಲೂ ತಪಸ್ಸು, ಅದು ಶ್ರದ್ಧೆಯಿಂದ ಮಾಡಬೇಕು. ಉಪವಾಸ ಸ್ನಾನಾದಿಗಳನ್ನು ಮಾಡುವಾಗಲೂ ಶ್ರದ್ಧೆಯಿಂದ ಮಾಡಬೇಕು. ಸ್ವಾಧ್ಯಾಯಾದಿಗಳು ಇದು ಮತ್ತು ಅದರ ಅರ್ಥಜ್ಞಾನ, ವೇದಾಂತ ವಿಚಾರ ಎಲ್ಲ ಕಡೆಯಲ್ಲೂ ಶ್ರದ್ಧೆ ಇರಲೇಬೇಕು. ಯಾವುದನ್ನು ನಾವು ತಪಸ್ಸು ಅಂತ ಒಪ್ಕೊಂಡಿದೀವೋ ಅಷ್ಟರಲ್ಲೂ ಶ್ರದ್ಧೆ ಇರಲೇಬೇಕು. ಅದನ್ನ ಅಶ್ರದ್ಧೆಯಿಂದ ಮಾಡಿದ ತಪಸ್ಸು ವ್ಯರ್ಥ, ಅಶ್ರದ್ಧೆಯಿಂದ ಮಾಡಿದ ದಾನ ವ್ಯರ್ಥ, ಅಶ್ರದ್ಧೆಯಿಂದ ಮಾಡಿದ ಹೋಮ ಯಜ್ಞ ಎಲ್ಲ ವ್ಯರ್ಥ. ಹಾಗೆಯೇ ಅಶ್ರದ್ಧೆಯಿಂದ ಮಾಡಿದ ಕೂತಂಚ ಅಂದ್ರು ಲೌಕಿಕ ಕರ್ಮ. ಮನೆಗ್ ಬರ್ತಾ ಇರೋರನ್ನ ಬರ್ರಿ ಹೋಗ್ರಿ ಕೂತ್ಕೊಳ್ರಿ, ಮನೆ ಹೋಗ್ರಿ, ಏನೋ ಅವ್ರೇನ್ ಕೊಡ್ತಾರೋ ತಿನ್ಕೊಂಡು ಹೋಗ್ರಿ, ಅವ್ರೇನೋ ಹಾಕ್ತಾರೆ ಅಂತ ಹೇಳಿ ಅಸಡ್ಡೆಯಿಂದ, ತಿರಸ್ಕಾರ ಭಾವದಿಂದ ಕಾಟಾಚಾರ ಮಾಡ್ತಾರಲ್ಲ. ಸ್ತುತಿಯಾಗ್ಲಿ, ನಮಸ್ಕಾರವಾಗ್ಲಿ, ಭೋಜನವಾಗ್ಲಿ ಮಾಡಿಸೋದು, ಹೊಗಳ್ಬಿಡೋದು. ಯಾರೋ ಇದಕ್ಕೆ ಬಂದ್ಬಿಟ್ರು ಅಂತ ನಮಸ್ಕಾರ ಅಂದ್ರೆ ಹೋಗ್ರಿ ನೀವು ಹೊರಗೆ ಅಂತ. ನಮಸ್ಕಾರ ಅನ್ನೋ ಶಬ್ದ ದೂರ ಮಾಡುವಂತ ದೊಡ್ಡ ಸಾಧನ. ನಿಜವಾದ ನಮಸ್ಕಾರದಲ್ಲೇ ನಾನ್ ಬೇರೆ ಇಲ್ಲ ನೀನ್ ಬೇರೆ ಇಲ್ಲ ಅಂತ ಹೇಳ್ಬೇಕು. ನಮೋ ನಮಃ, ಸದ್ಯ ಹೋಗ್ರಿ ಹೇಳಿ. ರುದ್ರನ ನಮಸ್ಕಾರದಾಗ ರುದ್ರದಲ್ಲಿ ನಮಸ್ಕಾರ ಇದೆಯಲ್ಲ, ಆ ರುದ್ರ ದೂರ ಹೋಗ್ಲಿ ನಮಸ್ಕಾರ ಅಂತ ಹೇಳಿದ ಹಾಗೆ ಇಲ್ಲೂ ನಮಸ್ಕಾರ ಗುರುಗಳೇ ನಮಸ್ಕಾರ ಅಂದ್ರೇನೋ ನೀವು ದೂರ ಇರ್ರಿ, ಹತ್ರ ಬರ್ಬೇಡ್ರಿ. ಹೀಗೆ ಸ್ತುತಿ, ನಮಸ್ಕಾರ ಮತ್ತೆ ಸೇವೆ ಎಲ್ಲ, ಆತಿಥ್ಯ ಎಲ್ಲದರಲ್ಲೂ ಅಶ್ರದ್ಧೆ ಇದ್ದರೆ ಎಲ್ಲವೂ ಅಸತ್, ಎಲ್ಲ ಹಾಳು, ವೇಸ್ಟ್, ಕೆಟ್ಟ ಕರ್ಮ. ಒಳ್ಳೆ ಫಲ ಇಲ್ಲ ಅಷ್ಟೇ ಅಲ್ಲ, ಕೆಟ್ಟ ಫಲ ಬೇರೆ ಕೊಡುತ್ತೆ. ಮತ್ಪ್ರಾಪ್ತಿ ಸಾಧನ ಮಾರ್ಗ ಬಾಹ್ಯತ್ವ. ಅದು ಹಲೋ ಕೇಳ್ತಾ ಇಲ್ವಾ? ಅಲ್ಲಿ ಒಬ್ಬರು ವಿದೇಶಕ್ಕೆ ಹೋಗಿದ್ರು, ಅಮೆರಿಕಕ್ಕೆ, ಇವು 60 ವರ್ಷದ ಹಿಂದೆ. ಅವರು ಅದೇ ವಿದೇಶಕ್ಕೆ ಹೋಗಿ ಬಂದು ತುಂಬಾ ದುಡ್ಡು ಮಾಡ್ಕೊಂಡ್ ಬಂದ್ರು. ಅವ್ರು ಮನೆ ಕಟ್ಟಿಸಿದ್ರು, ಇದೆಲ್ಲ ಮಾಡಿದ್ರು. ಆದ್ರೆ ವಿದೇಶಕ್ಕೆ ಹೋಗಿ ಬಂದು ಅಂತ ಹೇಳ್ಬಿಟ್ಟು ಆಗಿನ ಬ್ರಾಹ್ಮಣರು ಅವನ ಜೊತೆ ಯಾವ ಸಂಪರ್ಕನೂ ಇಟ್ಕೊಂಡೇ ಇರಲಿಲ್ಲ. ವಿದೇಶಕ್ಕೆ ಹೋಗಿ ಬಂದಿದ್ದಾನೆ ಅಂತ ಹೇಳಿ ಅವ್ರ ಮನೆ ಊಟಕ್ಕೆ ಹೋಗೋದು, ಅವ್ರ ಊಟಕ್ಕೆ ಕರೆಯೋದು ಏನು ಮಾಡ್ತಿರ್ಲಿಲ್ಲ. ಅವನು ಮನೆ ಕಟ್ಟಿದ್ದ, ಮನೆ ಕಡೆ ಗೃಹ ಪ್ರವೇಶ ಕರಿಬೇಕಾಗಿತ್ತು. ಅವರು ಹೋಗ್ಬಿಟ್ಟು ಎಲ್ಲರೂ ಬೇಡ್ಕೊಂಡ್ರು, ಎಲ್ಲ ಪ್ರಾಯಶ್ಚಿತ್ತ ಮಾಡ್ತಾರಪ್ಪ, ನಮ್ಮನೆ ಬರ್ರಪ್ಪ, ನಾವು ನಿಮ್ಮನೆ ಬರ್ತೀವಿ, ಹಾಗೆ ಮಾಡೋದು ಬೇಡ, ಹಾಗೆ ಬೇಡ್ಕೊಬಿಟ್ಟ. ನಿಜವಾದ ಪಶ್ಚಾತ್ತಾಪ ಆಗಿದೆ ಅಂತ ಅನ್ಕೊಂಡ್ಬಿಟ್ಟು ಎಲ್ಲರೂ ಕೂಷ್ಮಾಂಡ ಹೋಮ ಮಾಡ್ಕೋಬೇಕು, ಪಂಚಗವ್ಯ ತಗೋಬೇಕು, ಕೃಚ್ಛ ಹಾಕೋಬೇಕು, ಇಂಚಿಂತ ಹೋಮ 3 ದಿವಸ ಮಾಡ್ಬೇಕು, ಮೃತ್ತಿಕಾ ಸ್ನಾನ ಮಾಡೋದು ಎಲ್ಲ ಹವನ ಪಟ್ಟಿ ಹಾಕ್ಬಿಟ್ರು. ಆಯ್ತು ಎಲ್ಲ ಮಾಡಿದ್ರು. 3 ದಿವಸನೂ ಅವ್ರಿಗೆಲ್ಲ ಊಟ ಹಾಕ್ಸಿ ಇವನು ರಥದಲ್ಲಿ ಇದ್ಕೊಂಡು ಕೂಷ್ಮಾಂಡ ಹೋಮ ಮಾಡ್ಕೊಂಡು ಮಾಡಿದ್ರು. 3ನೇ ದಿವಸ ಮುಗಿದ ಮೇಲೆ ಮಧ್ಯಾಹ್ನ ಎಲ್ರಿಗೂ ಊಟ ಆದ್ಮೇಲೆ ಅವರು ಊಟ ಮಾಡಿದ್ಮೇಲೆ ಇದು ಸಭೆ, ಇದು ತಾಂಬೂಲ ಎಲ್ರಿಗೂ ಕೊಟ್ಟಾಯ್ತು. ತಾಂಬೂಲ ಕೊಟ್ಟಮೇಲೆ 2 ಮಾತಾಡ್ರಿ ಅಂತ ಹೇಳಿ ಯಜಮಾನ್ರ ಹತ್ರ ಹೇಳಿದ್ರು. ಏನ್ ಮಾತಾಡ್ಬೇಕು ಅಂತ. ಅಲ್ಲ, ಇವೆಲ್ಲ ಬಂದು ಬಹಳ ಉಪಕಾರ ಮಾಡಿದ್ರಿ, ನಂಗೆಲ್ಲ ಆಯ್ತು ಹಾಗೆ ಹೇಳ್ಬೇಕಂತ ಇವ್ರ ಅಪೇಕ್ಷೆ. ಅವನು ಎದ್ದು ನಿಂತ್ಕೊಂಡ, ಈಗ ನಿಮ್ಗೆಲ್ಲ ಸಮಾಧಾನ ಆಯ್ತಾ ಅಂದ. ಯಾಕೆ ಎಂದು, ನನ್ನ ದುಡ್ಡೆಲ್ಲ ಕಸ್ಕೊಂಡು ನನಗೆ ಗಂಜಲ ಕುಡಿಸಿ ನಂಗೆ ಉಪವಾಸ ಕೆಡಿಸಿ ನೀವೆಲ್ಲ ಚೆನ್ನಾಗಿ ದುಡ್ಡು ಪಟ್ಟ ಊಟ ಮಾಡಿ ಚೆನ್ನಾಗಿ ಹೊಟ್ಟೆ 3 ದಿನ ಚೆನ್ನಾಗಿ ತಿಂದು ಈಗ ನಿಮ್ಗೆಲ್ಲ ಪರವಾಗಿಲ್ವಾ, ಈಗ ನಾನು ನಮ್ಮನೆ ಬರ್ತೀರಾ, ಇನ್ನು ನಾನು ನಿಮ್ಮನೆ ಬರ್ಬಹುದಾ ಅಂತ ಕೇಳಿದಂತೆ. ಇವು ಎಲ್ಲ ಬ್ರಾಹ್ಮಣರು ತಲೆ ಮೇಲೆ ಪಂಚ ಹೊಂದ್ಕೊಂಡು ತಲೆ ಕದ್ಕೊಬಿಟ್ರೆ ಯಾತ ಕಾಲ ಹೌದು. ಈಗ ನಿಮ್ ಸಮಾಧಾನ ಆಯ್ತಾ, ಪಟ್ಟ ತಿಂದು ದುಡ್ಡೆಲ್ಲ ತಗೊಂಡು ನನ್ಗೆ ಗಂಜಲ ಕುಡಿಸಿ ನನಗೆ ಎಲ್ಲ ದುಡ್ಡೆಲ್ಲ ಹಾಳು ಮಾಡಿ ನನ್ಗೆಲ್ಲ ಇದು ಮಾಡಿ ಈಗ ನಿಮ್ಗೆಲ್ಲ ತೃಪ್ತಿ ಆಯ್ತಾ, ಈಗಿನ್ ಬರ್ತೀರಾ ಅಂತದಂತೆ. ಗಂಜಲ ಕುಡಿಸಿದಂತೆ ಅವನಿಗೆ, ಗಂಜಲ ಕುಡಿಸಿ ನಂಗೆ ಮತ್ಪ್ರಾಪ್ತಿ ಸಾಧನ ಮಾರ್ಗ ಬಾಹ್ಯತ್ವ. ನನ್ನನ್ನು ಪಡೆಯುವಂತಹ ಸಾಧನ ಮಾರ್ಗ ಅಂದ್ರೆ ಭಗವದ್ ಭಕ್ತಿ. ಭಾಷ್ಯಕಾರ ಪದೇ ಬರೀತಾರೆ. ಮತ್ಪ್ರಾಪ್ತಿ ಸಾಧನಭೂತ ಭಕ್ತಿ 9ನೇ ಅಧ್ಯಾಯದಲ್ಲಿ ಮಾಮಪ್ರಾಪ್ಯವ ಕೌಂತೆಯ ತಥೋಯಾಂತ್ಯಧಮಾಂಗತಿ ಅನ್ನುವಾಗ ನನ್ನನ್ನು ಪಡೆಯೋದಿರಲಿ, ನನ್ನನ್ನು ಪಡೆಯುವುದಕ್ಕೆ ಬೇಕಾದ ಭಕ್ತಿ ಅನ್ನೋದೇ ಜೀವನದಲ್ಲಿ ಬರೋದಿಲ್ಲ, ಭಗವದ್ಭಕ್ತಿಯೇ ಇರುವುದಿಲ್ಲ. ಶ್ರದ್ಧೆ ಇಲ್ಲದೆ ಹೋದ್ರೆ ಪರಮಾತ್ಮನನ್ನು ಪಡೆಯಬೇಕಾದ್ರೆ ಯಾವ ಸಾಧನವೂ ಬರೋದಿಲ್ಲ, ಭಗವದ್ಭಕ್ತಿಯೂ ಬರೋದಿಲ್ಲ. ಎಲ್ಲ ಹೊರಗಡೆ ಲೌಕಿಕವಾಗಿ
ಪಶುವಿನಂತೆ ಇದ್ಬಿಡ್ತಾನೆ ಅಂತ ಹೇಳಿದ. ನಚ ತತ್ ಬಹ್ವಾಯಾಸಮಪಿ ಪ್ರೇತ್ಯ ಫಲಾಯ. ಪ್ರಾಪ್ತಿ ಸಾಧನ ಮಾರ್ಗ ಬಾಹ್ಯತ್ವಾತ್ ಮತ್ಪ್ರಾಪ್ತಿ ಸಾಧನ ಮಾರ್ಗ ಬಾಹ್ಯತ್ವಾತ್ ಅರ್ಥ ಅರ್ಥ ನಚ ತತ್ ನ ಚ ತತ್ ಬಹ್ವಾಯಾಸಮಪಿ ಪ್ರೇತ್ಯ ಫಲಾಯ ಬಹ್ವಾಯಾಸಮಪಿ ಪ್ರೇತ್ಯ ಫಲಾಯ ನೋ ಅಪಿ ಇಹ ಅರ್ಥಂ ನೋ ಅಪಿ ಇಹಾರ್ಥಂ ಸಾಧುಭಿಃ ನಿಂದಿತತ್ವಾದಿತಿ. ಸಾಧುಭಿಃ ನಿಂದಿತತ್ವಾತ್ ಇತಿ. ಅಲ್ಲ, ಅಷ್ಟು ಪ್ರಯಾಸ ಪಟ್ಟು ಮಾಡಿದ್ರೆ ಅವನು ಪುಣ್ಯವನ್ನೂ ಪಡ್ಕೊಳ್ಳಲ್ಲ, ಈ ಲೋಕದಲ್ಲೂ ಏನು ಗೌರವ ಬರೋದಿಲ್ಲ. ಎಲ್ಲ ಸಜ್ಜನರೆಲ್ಲ ನಿಂದೆ ಮಾಡ್ತಾರೆ, ಎಂತ ಕಾಟಾಚಾರಕ್ ಮಾಡ್ದ, ಅಸಡ್ಡೆಗ್ ಮಾಡ್ದ, ಯಾಕೆ ಹಾಗೆ ಮಾಡ್ಬೇಕಾಗಿತ್ತು ಅಂತ. ಹೀಗೆ ಯಾವ ಕರ್ಮವು ಈ ಲೋಕದಲ್ಲೂ ಫಲ ಇಲ್ಲ, ಪರಲೋಕದಲ್ಲೂ ಪುಣ್ಯ ಇಲ್ಲ, ಭಕ್ತಿ ಮಾರ್ಗಕ್ಕೂ ಭಗವಂತ ವೇದಾಂತ ತತ್ವ ಮಾರ್ಗಕ್ಕೂ ಅದಕ್ಕೂ ಬರೋದಿಲ್ಲ ಅಂದ್ರೆ ಯಾತಕ್ ಮಾಡ್ಬೇಕದನ್ನ. ಆದ್ರಿಂದ ಅಶ್ರದ್ಧೆ ಅನ್ನೋದು ಖಂಡಿತ ಜೀವನದಲ್ಲಿ ಬಹಳ ಕಷ್ಟಕರವಾದ್ದು. ಶ್ರದ್ಧೆ ಅನ್ನೋದು ಬಹಳ ಮುಖ್ಯ. ಶ್ರದ್ಧೆಯಲ್ಲಿ ಹೋದ್ರೆ ಜೀವನವೇ ಇಲ್ಲ ಅಂತ ಹೇಳಿದ್ರು. ಇನ್ನು ನಾಳೆ ಮುಂದಕ್ಕೆ ಹೇಳೋಣ. ಯಾಕೆ ಇನ್ನು 10 ನಿಮಿಷ ಇದೆಯಲ್ಲ? 10 ನಿಮಿಷ ಇಲ್ಲ, 5 ನಿಮಿಷ. 5 ನಿಮಿಷ ಬಿಡ್ಬೇಕು. ಸರ್ವಸ್ಯೈವ ಗೀತಾಶಾಸ್ತ್ರಸ್ಯ ಅರ್ಥಃ ಸರ್ವಸ್ಯೈವ ಗೀತಾಶಾಸ್ತ್ರಸ್ಯ ಅರ್ಥಃ ಅಸ್ಮಿನ್ನಧ್ಯಾಯೇ ಉಪಸಂಹೃತ್ಯ ಅಸ್ಮಿನ್ನಧ್ಯಾಯೇ ಉಪಸಂಹೃತ್ಯ ಸರ್ವಸ್ಯ ವೇದಾರ್ಥಃ ವಕ್ತವ್ಯಃ ಸರ್ವಸ್ಯ ವೇದಾರ್ಥಃ ವಕ್ತವ್ಯಃ ಇತ್ಯೇವಮರ್ಥಃ ಅಯಮಧ್ಯಾಯಃ ಆರಭ್ಯತೆ. ಇತ್ಯೇವಮರ್ಥಃ ಅಯಂ ಅಧ್ಯಾಯಃ ಆರಭ್ಯತೆ. ಹೇಳಿ. ಗೀತಾಶಾಸ್ತ್ರದ ಪೂರ್ಣ ಅರ್ಥ ಅಂದ್ರೆ ಸಮಸ್ತ ವೇದಾರ್ಥಗಳ ಅರ್ಥವೇ, ಸಮಸ್ತ ವೇದಾರ್ಥ ಸಾರ ಸಂಗ್ರಹವಾದ್ದು. ಅಷ್ಟೂ ಕೂಡ ಈ ಅಧ್ಯಾಯದಲ್ಲಿ ಉಪಸಂಹಾರ ಮಾಡಬೇಕು. ಉಪಕ್ರಮ ಉಪಸಂಹಾರ ಸಮಾನವಾಗಿರಬೇಕು. ಉಪಕ್ರಮ ಉಪಸಂಹಾರ ಪದೇ ಪದೇ ಹೇಳೋ ಅಭ್ಯಾಸ, ಅದಕ್ಕೆ ಫಲವನ್ನು ಹೇಳೋದು, ಅದಕ್ಕೆ ಸ್ತೋತ್ರ ಮಾಡುವ ಅರ್ಥವಾದ, ಇದೆಲ್ಲವೂ ಒಂದಾದ್ರೆ ನಮಗೆ ಇದೇ ವಿಷಯ. ಪ್ರವೃತ್ತಿ ಧರ್ಮ ನಿವೃತ್ತಿ ಧರ್ಮ ಅಂತ 2 ಧರ್ಮವನ್ನು ಹೇಳಿದ್ರು. ಪ್ರವೃತ್ತಿ ಧರ್ಮ ನಿವೃತ್ತಿ ಧರ್ಮ ಎರಡಾದ್ರೂ ಕೂಡ ಅಭ್ಯುದಯಾರ್ಥೋಪಿಯ ಪ್ರವೃತ್ತಿ ಧರ್ಮ ಆಶ್ರಮಾಂಶ ಉದ್ದೇಶ ವಿಹಿತ ದೇವಾದಿಸ್ಥಾನ ಪ್ರಾಪ್ತಿ ಸನ್ ಈಶ್ವರಾರ್ಪಣ ಬುದ್ಧಿಯ ಅನುಷ್ಠೀಯಮಾನ ಸತ್ವಶುದ್ಧೇ ಭವತಿ. ಫಲಾಭಿಸಂಧಿ ವರ್ಜಿತಸ್ಯ ಫಲಾಭಿಸಂಧಿ ಇಲ್ಲದೆ ಮಾಡಿದ ಪ್ರವೃತ್ತಿ ಧರ್ಮ ನಿವೃತ್ತಿ ಧರ್ಮಕ್ಕೆ ಸಾಧನವಾಗೋದ್ರಿಂದ ನಿಜವಾದಂತಹ ಧರ್ಮ ನಿವೃತ್ತಿ ಧರ್ಮ. ತ್ಯಾಗ, ಸನ್ಯಾಸ, ತತ್ವಜ್ಞಾನ 3 ಶಬ್ದದಿಂದ ಕರೀತಾರೆ. ತ್ಯಾಗ, ಸನ್ಯಾಸ, ತತ್ವಜ್ಞಾನ. ಜ್ಞಾನ ದೃಷ್ಟಿಯಿಂದ ತತ್ವಜ್ಞಾನ ಅಂತ ಕರೆದ್ರು, ವೇಷಗಳ ದೃಷ್ಟಿಯಿಂದ ಸನ್ಯಾಸ ಅಂತ ಕರೆದ್ರು, ಕ್ರಿಯಾ ದೃಷ್ಟಿಯಿಂದ ತ್ಯಾಗ ಅಂತ ಕರೆದ್ರು. ತ್ಯಾಗದಲ್ಲೂ ಅಭಿಮಾನ ತ್ಯಾಗವೇ ಪ್ರಧಾನ. ಇಂಥ ಧರ್ಮ ಇದೆಯಲ್ಲ, ಇದನ್ನು ಉಪಸಂಹಾರ ಮಾಡಬೇಕು. ಅದರಲ್ಲಿ ಎಲ್ಲಾ ವೇದಾರ್ಥವೂ ಅಡಕವಾಯಿತು. ಇದು ವೇದಾರ್ಥವೆಲ್ಲವೂ ಪ್ರಪಂಚದ ಎಲ್ಲಾ ಜನರಿಗೂ ಅನ್ವಯವಾಗುವಾಗ ಹೇಳಿದೆ ಗೀತೆ. ಯಾರೋ ಒಬ್ರು ಅಧ್ಯಯನ ಮಾಡಿದವರು, ವೇದಾಧ್ಯಯನ ಮಾಡಿದವರು, ಉಪನಯನ ಮಾಡ್ಕೊಂಡವರು, ಬ್ರಾಹ್ಮಣರ ಪುರುಷರು, ಅದೆಲ್ಲ ಅರ್ಥ ಇಲ್ಲ ಇಲ್ಲಿ. ಇದು ಏನಿದ್ರು ಇಲ್ಲಿರೋ ವೇದಾರ್ಥಗಳು ಜಗತ್ತಿನ ಎಲ್ಲ ಮನುಷ್ಯರಿಗೂ ಅನ್ವಯವಾಗುವ ಹಾಗೆ ಹೇಳಿದೆಯೇ ಹೊರತು ಬಹಳ ಕಡಿಮೆ ಜನ ಉದ್ದೇಶ ಇಟ್ಕೊಂಡು ಹೇಳಿಲ್ಲ. ನಾನು ಅದನ್ನೇ ಹೇಳಿದೆ, ನೀವು ಧರ್ಮಶಾಸ್ತ್ರ ಚರ್ಚೆ ಮಾಡಿ ಅಥವಾ ಯಾವುದೇ ಶಾಸ್ತ್ರ ಚರ್ಚೆ ಮಾಡಿ ಅದು ಅಷ್ಟೂ ಮನುಷ್ಯರಿಗೂ ಅನ್ವಯವಾಗುವ ರೀತಿಯಲ್ಲಿ ಮೊದಲು ಚರ್ಚೆ ಮಾಡಿ ಆಮೇಲೆ ಬಿಡಿ ಬಿಡಿ ಮಾಡಿ. ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಈಗ ಭಗವದ್ಭಕ್ತಿ ಅಂತ ಒಂದು ಹೇಳಿದೆ ಇಟ್ಕೊಳ್ಳೋಣ ಗೀತೆಯಲ್ಲಿ. ಆ ಭಗವದ್ಭಕ್ತಿ ಕೇವಲ ಬ್ರಾಹ್ಮಣರಿಗೆ ಗಂಡಸರಿಗೆ ಅಂತ ಹೇಳಲಿಲ್ಲ, ಪ್ರಪಂಚದ ಮನುಷ್ಯರೆಲ್ಲರಿಗೂ ಭಗವದ್ಭಕ್ತಿ ಇದೆ. ಪ್ರಪಂಚದ ಎಲ್ಲ ಮನುಷ್ಯರಿಗೂ ಕರ್ಮಯೋಗ ಇದೆ. ಪ್ರಪಂಚದ ಎಲ್ಲರಿಗೂ ಅಮಾನಿತ್ವಾದಿ ಸಾಧನಗಳಿವೆ. ಗೀತೆಯಲ್ಲಿ ಹೇಳಿದ ಸಾಧನವಾಗಲಿ, ತತ್ವಜ್ಞಾನ ಅನುಭವವಾಗಲಿ, ಆ ಉಪದೇಶ ಕ್ರಮವಾಗಲಿ ಎಲ್ಲರಿಗೂ ಸಮಾನವಾದ್ರಿಂದ ಗೀತೆ ಹೇಗೆ ಸಾರ್ವತ್ರಿಕವೋ ವೇದಾರ್ಥವೂ ಹಾಗೆ ಸಾರ್ವತ್ರಿಕ. ಹಾಗಾದ್ರೆ ವೇದಾಧ್ಯಯನ ಅನ್ನೋದು ಏನು ಅಂತ ಕೇಳಿದ್ರೆ ಅದು ಒಂದು ಕರ್ಮ ಅಷ್ಟೇ. ಆ ವೇದಾಧ್ಯಯನವನ್ನು ನೀವು ಕರ್ಮ ಯೋಗವಾಗಿಯೂ ಮಾಡಬಹುದು, ಪುಣ್ಯ ಪ್ರಾಪ್ತಿಯಾಗಿಯೂ ಮಾಡಬಹುದು, ಅಥವಾ ಭಗವಂತ ಹೇಳಿದಾಗ ಅಶ್ರದ್ಧೆಯಿಂದ ಮಾಡಿದ್ರೆ ಅಸನಿತ್ಯುಚ್ಯತೆಯ ಪಾರ್ಥ ಹಾಗೂ ಆಗ್ಬೋದು. ವೇದಾಧ್ಯಯನವೇ ವೇದಾರ್ಥ ಅಲ್ಲ. ವೇದಾರ್ಥ ಅನ್ನೋದು ಮನುಷ್ಯರೆಲ್ಲರಿಗೂ ಅನ್ವಯವಾಗುವಂತಹದ್ದು. ಸಮಸ್ತ ವೇದಾರ್ಥ ವಕ್ತವ್ಯ. ಇಲ್ಲಿ ಅಷ್ಟು ವೇದಾರ್ಥವನ್ನು ಹೇಳಬೇಕು ಅಂತ ಹೇಳಿ ಈ ಕಟ್ಟಕಡೆಯ ಅಧ್ಯಾಯದಲ್ಲಿ ಉಪಸಂಹಾರಾಧ್ಯಾಯ ಅಂತ ಹೆಸರು. ಅಷ್ಟಾದಶೋಧ್ಯಾಯ ಶಾಸ್ತ್ರೋಪಸಂಹಾರ ಅಂತ ಇಟ್ಕೋಬೇಕು ನಾವು. ಹಾಗೆ ಉಪಸಂಹಾರಾಧ್ಯಾಯವನ್ನ
ನಾವೀಗ ಆರಂಭ ಮಾಡ್ತಾ ಇದ್ದೀವಿ. ಸರ್ವೋ ಹಿ ಅತೀತೇಷು ಅಧ್ಯಾಯೇಷು ಉಕ್ತಃ ಅರ್ಥಃ ಸರ್ವೋ ಹಿ ಅತೀತೇಷು ಅಧ್ಯಾಯೇಷು ಉಕ್ತಃ ಅರ್ಥಃ ಅಸ್ಮಿನ್ನಧ್ಯಾಯೇ ಅವಗಮ್ಯತೆ. ಅಸ್ಮಿನ್ನಧ್ಯಾಯೇ ಅವಗಮ್ಯತೆ. ಅರ್ಜುನಸ್ತು ಅರ್ಜುನಸ್ತು ಶಬ್ದಾರ್ಥಯೋರೇವ ವಿಶೇಷಂ ಬುಭುತ್ಸು ವಾಚ. ಸನ್ಯಾಸತ್ಯಾಗ ಶಬ್ದಯೋರೇವ ವಿಶೇಷಂ ಬುಭುತ್ಸುಃ ಉವಾಚ. ಇದು ಇಡೀ ಎಲ್ಲ ಅಧ್ಯಾಯಗಳಲ್ಲೂ ಹೇಳಿರುವ ಅರ್ಥವನ್ನ ಏನೇನು ಹೇಳಿದವೋ ಅದನ್ನ ಇಲ್ಲಿ ಸಂಕ್ಷಿಪ್ತವಾಗಿ ಹೇಳ್ತಾನೆ. 3 ಗುಣಗಳನ್ನು ಹೇಳ್ತಾನೆ, ಆಮೇಲೆ 4 ವರ್ಣಗಳ ಕರ್ತವ್ಯವನ್ನು ಹೇಳ್ತಾನೆ, ಆದ್ಮೇಲೆ ತತ್ವಜ್ಞಾನವನ್ನು ಹೇಳ್ತಾನೆ, ಬುದ್ಧಿಯ ವಿಶುದ್ಧಯ ಯುಕ್ತ ಅಂತ ಧ್ಯಾನ ಯೋಗವನ್ನು ಸನ್ಯಾಸವನ್ನು ಹೇಳಿದ್ದಾನೆ, ಭಗವದ್ಭಕ್ತಿಯನ್ನು ಹೇಳಿದ್ದಾನೆ, ಸರ್ವಧರ್ಮಾನ್ ಪರಿತ್ಯ ಈ ಎಲ್ಲವನ್ನೂ ಹೇಳಿ 8 ಅಧ್ಯಾಯಗಳಲ್ಲಿ ಹೇಳಿ ಈಗ ಅಷ್ಟನ್ನು ಉಪಸಂಹಾರ ಮಾಡಬೇಕು ಅಂತ ಹೊರಟ. ಗಲಾಟೆ ಮಾಡ್ತೀಯ ಮತ್ತೆ. ಆದ್ರೆ ಅರ್ಜುನ ಮಾತ್ರ ಸನ್ಯಾಸ ತ್ಯಾಗ ಅನ್ನೋ 2 ಶಬ್ದಗಳ ಅರ್ಥವನ್ನು ಕೇಳೋಕ್ ಪ್ರಾರಂಭ ಮಾಡಿದ. ನಿಜವಾಗಿ ಸನ್ಯಾಸ ತ್ಯಾಗ ಅನ್ನೋದು ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ. ತಾನಾಗಿ ಆಗೋ ತ್ಯಾಗ, ನಾವಾಗಿ ಮಾಡೋ ತ್ಯಾಗ ಅಂತ. ತ್ಯಾಗ ತಾನಾಗಿ ಆಗೋದು ಪ್ರಕೃತಿಯ ಸಹಜ ಸ್ವಭಾವ. ನಮ್ಮ ಬಾಲ್ಯ ತ್ಯಾಗವಾಯ್ತು, ಬಿಟ್ಟೋಯ್ತು. ಯಾವ್ಯಾವ್ದು ಬಿಟ್ಟು ಹೋಗುತ್ತೋ ಅದೆಲ್ಲ ತ್ಯಾಗ. ಅಂದ್ರೆ ಮನುಷ್ಯನಲ್ಲಿ ಬಿಟ್ಟು ಹೋಗೋದು ಇದ್ದೇ ಇರುತ್ತೆ, ಬಿಟ್ಟು ಹೋಗದೆ ಇರೋದಿಲ್ಲ. ಎಲ್ಲ ಮಕ್ಕಳು ಬಿಟ್ಟು ಹೋಗ್ತಾರೆ, ಎಲ್ಲವೂ ಬಿಟ್ಟು ಹೋಗುತ್ತೆ, ಆಯುಷ್ಯವೂ ಬಿಟ್ಟು ಹೋಗುತ್ತೆ, ಸಮಸ್ತವು ದೇಹೇಂದ್ರಿಯಗಳು ಬಿಟ್ಟು ಹೋಗುತ್ತೆ. ತ್ಯಾಗ ಅಂದ್ರೆ ನಾವಾಗಿ ಬಿಡಬೇಕು, ತಾನಾಗಿ ಬಿಟ್ಟು ಹೋಗೋದಲ್ಲ. ನಾವಾಗಿ ಬಿಡುವಾಗಲೂ ಅಭಿಮಾನವನ್ನು ಬಿಡೋದೇ ಮುಖ್ಯ. ಆದ್ರಿಂದ ಅಭಿಮಾನವನ್ನು ಬಿಡುವಂತಹ ತ್ಯಾಗ, ಹಾಗೆಯೇ ಅಭಿಮಾನಾದಿಗಳಿಗೆ ಕಾರಣವಾದಂತಹ ಸನ್ಯಾಸಾದಿ ಕರ್ಮಗಳನ್ನು ತ್ಯಾಗ ಮಾಡೋ ಸನ್ಯಾಸ. ಆ ಸನ್ಯಾಸದಲ್ಲಿ ಕರ್ಮತ್ಯಾಗ ಒಂದೇ ಅಲ್ಲ, ಸನ್ಯಾಸವು ಪೂರ್ಣಾವಧಿಯಾಗಿ ತತ್ವ ವಿಚಾರಕ್ಕೆ ಕೊಟ್ಟಂತಹ ಒಂದು ಅವಕಾಶ. ನೀವು ದೇಹಯಾತ್ರೆಯ ಕರ್ಮ ಬಿಟ್ರೆ ಫುಲ್ ಟೈಮ್ ತತ್ವಜ್ಞಾನಕ್ಕೋಸ್ಕರವೇ ನಾವು ಇಟ್ಕೋತೀವಿ ಅಂದ್ರೆ ಆವಾಗ ನೀವು ಸನ್ಯಾಸಿಗಳಾಗ್ತೀರಿ. ಇನ್ನು ಸಾಮಾಜಿಕವಾಗಿ ಕಾಷಾಯ ವಸ್ತ್ರಧಾರಣೆ, ಘೋಷಣೆ, ಭಿಕ್ಷಾಚರಿ ಇದೆಲ್ಲ ಒಂದು ರೀತಿ ಅವನಿಗೆ ಅವಕಾಶ ಮಾಡ್ಕೊಳ್ಳಿ, ಟೈಮ್ ಹೆಚ್ಚಾಗಲಿ ಅಂತ. ಅಡಿಗೆ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗೋಲ್ಲ, ಆದ್ಮೇಲೆ ತನ್ನದು ಅಂತ ಇಟ್ಕೊಂಡ್ರೆ ಅದ್ರ ಕಡೆ ಧ್ಯಾನ ಇದು ಬರೋಲ್ಲ. ಆದ್ರಿಂದ ಅಪರಿಗ್ರಹ ವ್ರತವನಾಗಿ ತನ್ನದು, ತನ್ನವರು, ತನ್ನ ಕೆಲಸ ಅಂತ ಏನು ಇಟ್ಕೊಳ್ಳದೆ ದೇಹ ಮಾತ್ರ ಧಾರಣೆಗೋಸ್ಕರ ಎಷ್ಟು ಟೈಮ್ ಕಡಿಮೆ ಬೇಕೋ ಅಷ್ಟು ಕಡಿಮೆ ಟೈಮನ್ನು ಇಟ್ಕೊಂಡು ಉಳಿದ ಅಷ್ಟೂ ಸಮಯವನ್ನು ತತ್ವ ವಿಚಾರಕ್ಕೆ, ತತ್ವ ವಿಚಾರ ಪ್ರಚಾರಕ್ಕೆ ಬಳಸ್ಕೋಬೇಕು. ಹಾಗಿದ್ರೆ ಅವನು ಸನ್ಯಾಸಿ. ಹಾಗೆ ಯಾರು ಬಳಸ್ಕೋತಾರೋ ಆ ಸನ್ಯಾಸಿಯೇ, ಅವನೇ ತ್ಯಾಗಿ, ಅವನೇ ಸನ್ಯಾಸಿ ಅಂತ ಒಂದನ್ನೇ 2 ಕಡೆಯಿಂದ ಹೇಳಿದ್ದಾನೆ. ಈ ಸನ್ಯಾಸ ತ್ಯಾಗಗಳು ನಮ್ಮ ಈ ಎಲ್ಲ ಸಾಧನಗಳಲ್ಲೂ ಇವೆ. ನೀವು ಕರ್ಮಯೋಗ ಮಾಡುವಾಗಲೂ ತ್ಯಾಗ ಮಾಡಬೇಕು, ಬ್ರಹ್ಮಚರ್ಯ ಮಾಡುವಾಗಲೂ ತ್ಯಾಗ ಮಾಡಬೇಕು, ಅಹಿಂಸೆ ಮಾಡುವವನು ತ್ಯಾಗ ಮಾಡಬೇಕು. ತ್ಯಾಗ ಅನ್ನುವಂತಹದ್ದು ಪ್ರತಿಯೊಂದು ಧರ್ಮದಲ್ಲೂ ಪ್ರತಿಯೊಂದು ಅನುಷ್ಠಾನದಲ್ಲೂ ಇದ್ದೇ ಇದೆ. ಆದ್ರೆ ವಿಶೇಷವಾದ ತ್ಯಾಗ ಸನ್ಯಾಸದಲ್ಲಿ ಪೂರ್ಣ ಇದೆ. ಇದರಲ್ಲಿ 2 ಥರ ಹೇಳಿದ್ದಾರೆ. ತ್ಯಾಗ ಏವ ಹಿ ಸರ್ವೇಷಾಂ ಮೋಕ್ಷ ಸಾಧನ ಉತ್ತಮಂ ಅಂತ ಹೇಳಿ, ಮೋಕ್ಷ ಸಾಧನದಲ್ಲಿ ತ್ಯಾಗವೇ ಸರ್ವಶ್ರೇಷ್ಠ. ಯಾಕೆ ಅಂದ್ರೆ ಏನು ಧರ್ಮಾನುಷ್ಠಾನ, ಅಹಿಂಸಾ, ಸತ್ಯ, ಬ್ರಹ್ಮಚರ್ಯ ಇನ್ನೇನೇನು ಸಾಧನಗಳನ್ನು ಹೇಳಿದೆಯೋ ಎಲ್ಲದರಲ್ಲೂ ತ್ಯಾಗದ ಅಂಶ ಇದ್ರೇನೆ ಅದು ಸಾಧನವಾಗೋದು. ಅದನ್ನ ಸರ್ವದಲ್ಲೂ ಸೇರ್ಕೊಂಡು ಸ್ವತಂತ್ರವಾಗಿ ಪೂರ್ಣವಾಗಿರುವಂತಹ ಸನ್ಯಾಸ ತ್ಯಾಗ ಶಬ್ದಗಳ ಅರ್ಥವನ್ನ ಮುಂದೆ ಹೇಳಬೇಕು ಅಂತ ಹೇಳಿ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ ಅನ್ನೋ ಭಾಗಕ್ಕೆ ಇವತ್ತಿನ ಪಾಠವನ್ನು ನಿಲ್ಲಿಸಿ.